ನಮಸ್ತೆ, ನನ್ನ ಹೆಸರು ಗುರು. ವೆಲ್ಕಮ್ ಟು ಮೈ ಚಾನಲ್ G2 LIC ಗುರು ಫಾರ್ ಫೈನಾನ್ಷಿಯಲ್ ಫ್ರೀಡಮ್. ಸ್ನೇಹಿತರೆ, ಒಬ್ಬ ವ್ಯಕ್ತಿ ಲೈಫ್ ಇನ್ಶೂರೆನ್ಸ್ ಪಾಲಿಸಿನ ಬೈ ಮಾಡಬೇಕು ಅಂತಂದ್ರೆ ನಂಬರ್ ಒನ್ ಕಂಪ್ನಿಯಲ್ಲಿ ಇನ್ಶೂರೆನ್ಸ್ ಪಾಲಿಸಿನ ಬೈ ಮಾಡಬೇಕು ಅಂತ ಯಾವಾಗ್ಲೂ ಆಸೆ ಪಡೋದಂತೂ ಖಂಡಿತ. ಸುಮಾರು 26ರಿಂದ 27 ಕಂಪ್ನೀಸು ಇಂಡಿಯಾದಲ್ಲಿ ಆಪರೇಟ್ ಮಾಡ್ತಿದ್ದಾವೆ. ಅದರಲ್ಲಿ LIC ಆಫ್ ಇಂಡಿಯಾ ಒಂದೇ ಪ್ರೈವೇಟ್ ಇನ್ಶೂರೆನ್ಸ್ ಗೌರ್ಮೆಂಟ್ ಬ್ಯಾಕ್ಡ್ ಅಪ್ ಇರುವಂತಹ ಲೈಫ್ ಇನ್ಶೂರೆನ್ಸ್ ಕಂಪ್ನಿ. ಉಳಿದೆಲ್ಲವೂ ಕೂಡ ಪ್ರೈವೇಟ್ ಲೈಫ್ ಇನ್ಶೂರೆನ್ಸ್ ಕಂಪ್ನೀಸ್. ಸೊ ಪ್ರೈವೇಟ್ ಮತ್ತೆ ಗೌರ್ಮೆಂಟ್ ಇನ್ಶೂರೆನ್ಸ್ ಕಂಪ್ನಿ ಜೊತೆ ಕಾಂಪಿಟೇಷನ್ ಜೊತೆಲಿ ಬೆಸ್ಟ್ ಯಾವುದು ಅಂತ ಸೆಲೆಕ್ಟ್ ಮಾಡ್ಲಿಕ್ಕೆ ಕಸ್ಟಮರ್ಗೆ ಕೆಲವೊಂದ್ ಕಡೆ ಕಷ್ಟ ಆಗುತ್ತೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಸಾಕಷ್ಟು ಪ್ಯಾರಾಮೀಟರ್ಸ್ ನ ಕನ್ಸಿಡರ್ ಮಾಡಿಕೊಂಡು ಕಂಪ್ಯಾರಿಸನ್ಗೆ ಇಟ್ಟು ಈ 26-27 ಕಂಪ್ನಿಗಳಲ್ಲಿ ಟಾಪ್ 3 ಲೈಫ್ ಇನ್ಶೂರೆನ್ಸ್ ಕಂಪ್ನೀಸ್ ನ ಕಂಪ್ಯಾರಿಸನ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಆ ಟಾಪ್ 3 ಅಲ್ಲಿ ಮತ್ತೆ ಟಾಪ್ 1 ಅಥವಾ ನಿಮಗೆ ಸೂಟ್ ಆಗುವಂತ ಬೆಸ್ಟ್ ಲೈಫ್ ಇನ್ಶೂರೆನ್ಸ್ ಕಂಪ್ನಿ ಯಾವುದು ಅನ್ನೋದನ್ನ ನೀವು ವಿಡಿಯೋ ಕೊನೆಯಲ್ಲಿ ಕಮೆಂಟ್ ಮಾಡ್ಬೇಕಾಗಿ ಬರುತ್ತೆ. ಎಲ್ಲ ಅಭಿಪ್ರಾಯಗಳನ್ನ ಪರಿಗಣಿಸಿ ನಿಮಗೆ ಬೆಸ್ಟ್ ಅನ್ಸೋದು ಯಾವ್ದಿದೆ ಅದನ್ನ ಕಮೆಂಟ್ ಮಾಡ್ತೀರಾ ಅಂತ ಅನ್ಕೊಳ್ತೀನಿ. ಖಂಡಿತವಾಗ್ಲೂ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗುತ್ತೆ. ಕೊನೆವರೆಗೂ ನೋಡಿ. ಸಾಕಷ್ಟು ವಿಚಾರಗಳನ್ನ ಈ ವಿಡಿಯೋದಲ್ಲಿ ಹೇಳಲಿಕ್ಕೆ ಹೊರಟಿದ್ದೀನಿ. ಸೊ ಮೊದಲನೇದಾಗಿ G2 LIC ಗುರುನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಏನಿದೆ ಅದನ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ಭವಿಷ್ಯದಲ್ಲಿ ಬರುವಂತಹ ಎಲ್ಲಾ ವಿಡಿಯೋಸ್ ಕೂಡ ನೀವು ನೋಡಬಹುದು. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತೀರ ಅಂತ ಅನ್ಕೊಳ್ತಾ ಕೊನೆವರೆಗೂ ವಿಡಿಯೋನ ನೋಡಿ, ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಬೇಕಾದಂತ ಬೆಸ್ಟ್ ಕಂಪನಿ ಅಥವಾ ಬೆಸ್ಟ್ ಪ್ರಾಡಕ್ಟ್ ಯಾವ ಕಂಪನಿಯಲ್ಲಿ ಸಿಗುತ್ತೆ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ನೀವು ಡಿಸೈಡ್ ಮಾಡ್ಬೋದು. ಹಾಗೆ ಲೈಫ್ ಇನ್ಶೂರೆನ್ಸ್ ಪಾಲಿಸಿನ ಬೈ ಮಾಡ್ಬೇಕು ಅಂತಂದ್ರೆ ಈ ವಿಡಿಯೋನ ಪೂರ್ತಿ ನೋಡದೆ ಬೈ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ. ಯಾವ ಕಂಪನಿನೂ ಸೆಲೆಕ್ಟ್ ಮಾಡೋದು ಅನ್ನೋದಕ್ಕೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಬನ್ನಿ, ಆಗಿದ್ರೆ ಟಾಪ್ 3 ಕಂಪನೀಸ್ ಅಂತ ತಗೊಳ್ಳೋದಾದ್ರೆ LIC ಆಫ್ ಇಂಡಿಯಾ ಒಂದು ಕಂಪನಿ, ಎರಡನೇದು SBI ಲೈಫ್ ಇನ್ಶೂರೆನ್ಸ್, ಮೂರನೇದು HDFC ಲೈಫ್ ಇನ್ಶೂರೆನ್ಸ್. ಸೊ ಈ ಮೂರು ಕೂಡ 26-27 ಕಂಪನಿಗಳಲ್ಲಿ ಟಾಪ್ 3 ರ್ಯಾಂಕಿಂಗ್ ಅಲ್ಲಿ ಇದೆ. ಸೊ LIC ಆಫ್ ಇಂಡಿಯಾ ಬಂದು ಗೌರ್ಮೆಂಟ್ ಬ್ಯಾಕಪ್ ಇರುವಂತ ಒಂದು ಲೈಫ್ ಇನ್ಶೂರೆನ್ಸ್ ಕಂಪನಿ, SBI ಲೈಫ್ ಇನ್ಶೂರೆನ್ಸ್ ಬಂದು ಬ್ಯಾಂಕಿಂಗ್ ಬ್ಯಾಕಪ್ ಇರುವಂತ ಒಂದು ಲೈಫ್ ಇನ್ಶೂರೆನ್ಸ್ ಕಂಪನಿ, HDFC ಲೈಫ್ ಇನ್ಶೂರೆನ್ಸ್ ಅಂತಂದ್ರೆ ಪ್ರೈವೇಟ್ ಇನ್ಶೂರೆನ್ಸ್ ಕಂಪನೀಸ್ ಅಲ್ಲಿ ಪಯನ್ಯೂರ್ ನಂಬರ್ 1 ಸ್ಟೇಜ್ ಅಲ್ಲಿ ಇರುವಂತಹ ಒಂದು ಲೈಫ್ ಇನ್ಶೂರೆನ್ಸ್ ಕಂಪನಿ. ಈ ಕಂಪನಿಗಳೆಲ್ಲ ಕಂಪ್ಯಾರಿಸನ್ ಟಾಪ್ 3 ಹೇಗೆ ಸೆಲೆಕ್ಟ್ ಮಾಡ್ಕೊಳ್ತೀವಿ ಅನ್ನೋದನ್ನ ನೋಡೋಣ. ಅದಕ್ಕೆ ನಾವು ಮುಂಚೆ ಈ ಇನ್ಶೂರೆನ್ಸ್ ಅಂದ್ರೆ ಏನು, ಲೈಫ್ ಇನ್ಶೂರೆನ್ಸ್ ಅಂದ್ರೆ ಏನು, ಅದರ ಮಹತ್ವ ಹೇಗೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಇದೆ ಅನ್ನೋದನ್ನ ತಿಳ್ಕೊಳ್ಳೋದಾದ್ರೆ, ಈ ಲೈಫ್ ಇನ್ಶೂರೆನ್ಸ್ ಏನಿದೆ ಒಂದು ಫ್ಯಾಮಿಲಿಯ ಇನ್ಕಮ್ ಏನಿದೆ ಆ ಇನ್ಕಮ್ ನ ಪ್ರೊಟೆಕ್ಟ್ ಮಾಡುತ್ತೆ. ಇನ್ ಕೇಸ್ ಆಫ್ ಅನ್ಸರ್ಟಿನಿಟಿ ಅಂದ್ರೆ ದುಡಿಯುವಂತ ವ್ಯಕ್ತಿನ ಆಕಸ್ಮಿಕವಾಗಿ ಏನಾದ್ರೂ ಡೆತ್ ಆದ್ರೆ ಆ ವ್ಯಕ್ತಿಯಿಂದ ಬರ್ತಿದ್ದಂತ ಆದಾಯ ಏನಿತ್ತು ಆ ಆದಾಯನ ಫ್ಯಾಮಿಲಿಗೆ ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ಈ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಹೆಲ್ಪ್ ಮಾಡುತ್ತೆ. ಇದು ಬಹಳ ಮುಖ್ಯವಾದಂತ ಅಂಶ ಲೈಫ್ ಇನ್ಶೂರೆನ್ಸ್ ಪಾಲಿಸಿನ ನೀವು ಬೈ ಮಾಡ್ಬೇಕಾಗಿ ಬಂದಾಗ. ಯಾಕಂದ್ರೆ ಲೈಫ್ ಇನ್ಶೂರೆನ್ಸ್ ಇರೋದೇ ಅದಕ್ಕೋಸ್ಕರ. ಲೈಫ್ ಇನ್ಶೂರೆನ್ಸ್ ಇರೋದೇ ಇನ್ಕಮ್ ನ ಪ್ರೊಟೆಕ್ಟ್ ಮಾಡ್ಲಿಕ್ಕೋಸ್ಕರ. ಸೊ ನೆಕ್ಸ್ಟ್ ಅಂತ ಬಂದಾಗ ವೆಲ್ತ್ ಕ್ರಿಯೇಷನ್. ಎಸ್, ಆದಾಯ ಸತತವಾಗಿ ಬರ್ತಿತ್ತು ಅಂತಂದ್ರೆ ಸೇವಿಂಗ್ಸ್ ಸತತವಾಗಿ ನಡೀತಾ ಇರುತ್ತೆ. ಸತತವಾಗಿ ಸೇವಿಂಗ್ಸ್ ನಡೀತಾ ಇದ್ರೆ ವೆಲ್ತ್ ಕ್ರಿಯೇಷನ್ ಏನಿದೆ ಅಥವಾ ಈ ಅಸೆಟ್ಸ್ ಇನ್ಕ್ರೀಸ್ ಏನಿದೆ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಹಾಗಾಗಿ ಈ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಮುಖಾಂತರ ನೀವು ನಿಮ್ಮ ವೆಲ್ತ್ ಏನಿದೆ ಅದನ್ನ ಕ್ರಿಯೇಟ್ ಮಾಡಬಹುದು. ಯಾಕಂದ್ರೆ ಭವಿಷ್ಯದಲ್ಲಿ ಸೃಷ್ಟಿ ಆಗ್ಬೇಕಾಗಿರುವಂತಹ ವೆಲ್ತ್ ನ ಡೇ 1 ಇಂದಾನೆ ಕ್ರಿಯೇಟ್ ಮಾಡ್ಕೊಡುವಂತ ಒಂದು ಸಾಮರ್ಥ್ಯ ಈ ಲೈಫ್ ಇನ್ಶೂರೆನ್ಸ್ ಪಾಲಿಸಿಗೆ ಇದೆ. ಹಾಗೆ ಚೈಲ್ಡ್ ಎಜುಕೇಶನ್ಗೆ ಬೇಕಾಗಿರುವಂತ ಇನ್ಫ್ಲೇಟೆಡ್ ಎಕ್ಸ್ಪೆನ್ಸಸ್ ಏನಿದೆ, ಇನ್ಫ್ಲೇಷನ್ ಸಮೇತ ಆಗ್ತಿರುವಂತ ಒಂದು ಎಕ್ಸ್ಪೆನ್ಸಸ್ ಏನಿದೆ, ಆ ಎಜುಕೇಶನ್ ಫಂಡ್ ಕ್ರಿಯೇಟ್ ಮಾಡ್ಲಿಕ್ಕೋಸ್ಕರ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಹೆಲ್ಪ್ ಮಾಡುತ್ತೆ. ಜೊತೆಗೆ ನಿಮ್ಮ ರಿಟೈರ್ಮೆಂಟ್ ಪ್ಲಾನಿಂಗ್ ಕೂಡ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಮುಖಾಂತರ ಮಾಡಬಹುದು. ಹಾಗೆ 100% ಗ್ಯಾರಂಟೆಡ್ ವೇ ಅಲ್ಲಿ ನಿಮಗೆ ರಿಟೈರ್ಮೆಂಟ್ ಫಂಡ್ ಕೂಡ ಕ್ರಿಯೇಟ್ ಆಗುತ್ತೆ. ಪೆನ್ಷನ್ ಅನ್ನೋದನ್ನ ಲೈಫ್ ಲಾಂಗ್ ಸಿಗುವಂತ ಒಂದು ವ್ಯವಸ್ಥೆ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಮುಖಾಂತರ ನೀವು ಪಡಿಬಹುದು. ಜೊತೆಗೆ ಟ್ಯಾಕ್ಸ್ ಬೆನಿಫಿಟ್ಸ್ ಕೂಡ ಸಿಗುತ್ತೆ. ಪ್ರೀಮಿಯಂ ಉಳಿತೋವಾಗ್ಲೂ ಕೂಡ, ಹಾಗೆ ಪ್ರೀಮಿಯಂ ನ ಸೇವಿಂಗ್ಸ್ ಮಾಡೋವಾಗ್ಲೂ ನಿಮ್ಗೆ ಟ್ಯಾಕ್ಸ್ ಎಕ್ಸಂಪ್ಷನ್ ಸಿಗುತ್ತೆ. ಜೊತೆಗೆ ಇನ್ಶೂರೆನ್ಸ್ ಪಾಲಿಸಿಯಿಂದ ಬರುವಂತ ಹಣ ಏನಿದೆ ಅದು ಕೂಡ ಟ್ಯಾಕ್ಸ್ ಫ್ರೀ ಆಗಿ ಟ್ಯಾಕ್ಸ್ ಎಕ್ಸಂಪ್ಷನ್ ಸಮೇತ ಸಿಗುತ್ತೆ. ಸೊ ಆದಾಯ ತೆರಿಗೆ ಇಲ್ಲದೆ ನಿಮ್ಗೆ ಏನಾದ್ರೂ ಲಾಭ ಬೇಕು ಲೀಗಲ್ ಆಗಿ ಗ್ಯಾರಂಟೆಡ್ ಆಗಿ ಲಾಂಗ್ ಟರ್ಮ್ ಅಲ್ಲಿ ಅನ್ನೋದಾದ್ರೆ ಅದು ಒಂದೇ ಒಂದು ಟೂಲು ಲೈಫ್ ಇನ್ಶೂರೆನ್ಸ್ ಪಾಲಿಸಿ. ಹಾಗೆ ಎಸ್ಟೇಟ್ ಪ್ಲಾನಿಂಗ್. ಎಸ್ಟೇಟ್ ಪ್ಲಾನಿಂಗ್ ಅಂತಂದ್ರೆ ಕೇವಲ ರಿಯಲ್ ಎಸ್ಟೇಟ್ ಮುಖಾಂತರ ಅಷ್ಟೇ ನೀವು ಆಸ್ತಿ ಸಂಪಾದನೆ ಮಾಡೋದು ಅಂತ ಅನ್ಕೊಳ್ಬೇಕ್ರಿ. ಅದಕ್ಕೂ ಕೂಡ ಮೀರಿ
ಈ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಮುಖಾಂತರ ನೀವು ಕ್ರಿಯೇಟ್ ಮಾಡಬೇಕಾಗಿರುವಂತ ಒಂದು ಎಸ್ಟೇಟ್ ಏನಿದೆ ನೆಕ್ಸ್ಟ್ ಜನರೇಷನ್ಗೆ ನೀವು ಕೊಡ್ಬೇಕಾಗಿರುವಂತ ಒಂದು ಗಿಫ್ಟ್ ನ ಅಥವಾ ಅಸೆಟ್ ನ ಅಥವಾ ವೆಲ್ತ್ ನ ಈ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಮುಖಾಂತರ ಅದು ಟ್ಯಾಕ್ಸ್ ಫ್ರೀ ಆಗಿ ಆದಾಯ ತೆರಿಗೆ ಇಲ್ಲದೆ ಮಾಡ್ಲಿಕ್ಕೆ ಈ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಹೆಲ್ಪ್ ಮಾಡುತ್ತೆ. ಕಂಪ್ನಿನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಯಾಕೆ ಕೆಲವೊಂದು ವಿಷಯಗಳನ್ನ ಕನ್ಸಿಡರ್ ಮಾಡಬೇಕು? ಯಾವುದೋ ಒಂದು ಕಂಪ್ನಿಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸಾಲದ? ಆ ಎಲ್ಲಾ ಕಂಪ್ನಿಗಳು ಕೂಡ ಎರಡರಲ್ಲಿ ಕೆಲಸ ಮಾಡ್ತಿದ್ಯಲ್ವಾ? ಮತ್ತೆ ಇಂಡಿಯಾದಲ್ಲಷ್ಟೇ ಇನ್ಶೂರೆನ್ಸ್ ಕಂಪ್ನೀಸ್ ಕೆಲಸ ಮಾಡ್ತಿದೆ. ಈ ಕಂಪ್ನಿಗಳು ಸುಮಾರು ವರ್ಷಗಳಿಂದ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡ್ ಬಂದಿದಾವೆ, ಇಂಡಿಯಾದಲ್ಲಿ ಕೆಲಸ ಮಾಡ್ತಿದೆ ಅಂತ ಅಂದ್ಕೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋದ್ರೆ ನಿಮ್ಮ ಹಣದ ಜೊತೆಲಿ ನಿಮ್ಮ ಫ್ಯಾಮಿಲಿ ಕೂಡ ರಿಸ್ಕ್ ಅಲ್ಲಿ ಸಿಕ್ಕಾಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಹಾಗಿದ್ರೆ ಕನ್ಸಿಡರ್ ಮಾಡ್ಬೇಕಾಗಿರುವಂತ ಒಂದು ಫ್ಯಾಕ್ಟ್ಸ್ ಏನು, ಯಾಕೆ ಅನ್ನೋದಾದ್ರೆ ಇನ್ಶೂರೆನ್ಸ್ ವಿಷಯಕ್ಕೆ ಅಂತ ಬಂದಾಗ ಇದು ಯಾವಾಗ್ಲೂ ಲಾಂಗ್ ಟರ್ಮ್ ಥಿಂಕಿಂಗ್ ಅಲ್ಲೇ ಇರುತ್ತೆ. ಲಾಂಗ್ ಟರ್ಮ್ ಗೋಲ್ ನ ಅಚೀವ್ ಮಾಡ್ಲಿಕ್ಕೋಸ್ಕರನೇ ಲೈಫ್ ಇನ್ಶೂರೆನ್ಸ್ ಪಾಲಿಸಿನ ಬೈ ಮಾಡ್ಲಿಕ್ಕೆ ಹೋಗ್ತಿರ್ತೀರ. ಈ ಕಾಂಟ್ರಾಕ್ಟ್ 1 ವರ್ಷ 2 ವರ್ಷ 3 ವರ್ಷ 5 ವರ್ಷಕ್ಕೆ ಮುಗಿಯುವಂತ ಕಾಂಟ್ರಾಕ್ಟ್ ಅಲ್ಲ, ಡಿಕೇಟ್ಸ್, 10 ವರ್ಷ 20 ವರ್ಷ 30 ವರ್ಷ 50 ವರ್ಷ ಅಥವಾ ಲೈಫ್ ಲಾಂಗ್ ವರ್ಗೂ ಈ ಬೆನಿಫಿಟ್ಸ್ ನ ನೀವು ಎಂಜಾಯ್ ಮಾಡ್ಬೇಕಾಗಿ ಬರುತ್ತೆ. ಅದಕ್ಕೋಸ್ಕರ ಆ ಕಂಪ್ನಿ ಕೂಡ ಆ ಲಾಂಗ್ ಟರ್ಮ್ ವರ್ಗೂ ಉಳ್ಕೊಳ್ಳುತ್ತಾ ಅನ್ಕೊಂಡಿರೋಂತ ಅಥವಾ ಕೊಟ್ಟಿರುವಂತ ಪ್ರಾಮಿಸಸ್ ಏನಿದೆ, ಪಾಲಿಸಿಲಿ ಇರುವಂತ ಕಾಂಟ್ರಾಕ್ಟ್ಸ್ ನ ಫುಲ್ಫಿಲ್ ಮಾಡೋ ಸಾಮರ್ಥ್ಯ ಇದೆಯಾ ಅನ್ನೋದನ್ನ ತಿಳ್ಕೊಂಡು ಆ ಕಂಪ್ನಿಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗಿ ಬರುತ್ತೆ. ಸೊ ಮೊದಲನೇದಾಗಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ ಕ್ಲೈಮ್ ಎಕ್ಸ್ಪೀರಿಯನ್ಸ್. ಕ್ಲೈಮ್ ಎಕ್ಸ್ಪೀರಿಯನ್ಸ್ ಅಂತ ಬಂದಾಗ ಕಂಪನಿಯಿಂದ ಕಸ್ಟಮರ್ಸ್ಗೆ ಹಣ ಹಿಂತಿರುಗಿಸಿರುವಂತ ಒಂದು ಎಕ್ಸ್ಪೀರಿಯನ್ಸ್ ಏನಿದೆ ಅದಕ್ಕೆ ಕ್ಲೈಮ್ ಎಕ್ಸ್ಪೀರಿಯನ್ಸ್ ಅಂತ ಕರಿತೀವಿ ಸಿಂಪಲ್ ಆಗಿ. ಮೇ ಬಿ ಡೆತ್ ಕ್ಲೈಮ್ ಆಗಿರ್ಬೋದು, ಮೆಚುರಿಟಿ ಕ್ಲೈಮ್ ಆಗಿರ್ಬೋದು, ಅಥವಾ ಇನ್ಯಾವುದೇ ಒಂದು ರೀತಿಯಲ್ಲಿ ಹಣ ಕೊಟ್ಟಿರುವಂತದ್ದು ಇರ್ಬೋದು. 20 ರಿಂದ 40 ವರ್ಷಗಳ ಎಕ್ಸ್ಪೀರಿಯನ್ಸ್ ಅಥವಾ ಕಾಂಟ್ರಾಕ್ಟ್ ಏನಿದೆ, ಈ ಕಾಂಟ್ರಾಕ್ಟ್ ಅಲ್ಲಿ ಈ ಕಂಪನಿಯ ಎಕ್ಸ್ಪೀರಿಯನ್ಸ್ ಹೇಗಿದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ಜೊತೆಗೆ ಎರಡನೇ ಅಂಶ ಕನ್ಸಿಡರ್ ಮಾಡೋದಾದ್ರೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ. ಆ ಕಂಪನಿ ಎಷ್ಟು ಸ್ಟೇಬಲ್ ಆಗಿದೆ, ಆರ್ಥಿಕ ಇನ್ವೆಸ್ಟ್ಮೆಂಟ್ಸ್ ಏನಿದೆ, ಆ ಕಂಪನಿಯ ಅಸೆಟ್ಸ್ ಏನಿದೆ, ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಏನಿದೆ, ಜೊತೆಗೆ ಆ ಕಂಪ್ನಿ ಎಷ್ಟು ಸ್ಟ್ರಾಂಗ್ ಆಗಿದೆ ನಿಮ್ಗೆ ಸಪೋರ್ಟ್ ಮಾಡ್ಲಿಕ್ಕೆ. ಬಿಕಾಸ್ ಇದು ನಿಮ್ಮ ಕಂಪ್ನಿ ನಿಮ್ಮ ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡಬೇಕು, ಫ್ಯಾಮಿಲಿಗೆ ಸಪೋರ್ಟ್ ಕೊಡ್ಬೇಕು ಅಂತಂದ್ರೆ ಈ ಕಂಪನಿ ನೀವು ಯಾವ್ದನ್ನ ಡಿಪೆಂಡ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರೋ ಆ ಕಂಪನಿ ಸ್ಟ್ರಾಂಗ್ ಆಗಿರ್ಬೇಕಾಗಿ ಬರುತ್ತೆ. ಸೊ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಸ್ಟ್ರಾಂಗ್ ಅಂತ ಬಂದಾಗ ಕೇವಲ ಕಟ್ಟಡಗಳಲ್ಲಿ ಗ್ಲಾಸ್ ಲುಕ್ ಅಲ್ಲಿ ಸ್ಟ್ರಾಂಗ್ ಆದ್ರೆ ಸಾಕಾಗೋದಿಲ್ಲ. ಹಣಕಾಸಿನ ವಿಚಾರದಲ್ಲಿ ಎಷ್ಟು ಸ್ಟೇಬಲ್ ಆಗಿದೆ, ಫ್ಲಕ್ಚುಯೇಷನ್ಸ್ ಆದಾಗ ಈ ರೀತಿ ಹೈಯೆಸ್ಟ್ ನಂಬರ್ ಆಫ್ ಕ್ಲೈಮ್ಸ್ ಬಂದಾಗ ಆ ಕಂಪನಿ ಹೇಗೆ ಸರ್ವೈವ್ ಆಗುತ್ತೆ, ಉಳಿಯುತ್ತೆ ಅನ್ಕೊಂಡಿರುವಂತದ್ದು ಅಥವಾ ಪ್ರಾಮಿಸ್ ಮಾಡಿರುವಂತ ಒಂದು ಹಣನ ಕೊಡುತ್ತೆ ಅನ್ನೋದನ್ನ ತಿಳ್ಕೊಬೇಕಾಗಿ ಬರುತ್ತೆ. ಪಾಲಿಸಿ ಸರ್ವಿಸಿಂಗ್, ಪಾಲಿಸಿ ಮಾರಾಟ ಮಾಡೋದ್ರಲ್ಲಿ ಅಗ್ರೆಸಿವ್ ಆಗಿದ್ರೆ ಸಾಲದು, ಆ ಪಾಲಿಸಿಗೆ ಮುಂದೆ ಬರುವಂತ ಸರ್ವಿಸಸ್ ಏನಿದೆ, ಚೇಂಜ್ ಆಫ್ ನಾಮಿನೇಷನ್ ಆಗ್ಬೋದು, ಚೇಂಜ್ ಆಫ್ ಅಡ್ರೆಸ್ ಆಗ್ಬೋದು, ಚೇಂಜ್ ಆಫ್ ಪಾಲಿಸಿ ಹೋಲ್ಡರ್ ನೇಮ್ ಇರ್ಬೋದು, ಡೆತ್ ಕ್ಲೈಮ್ಸ್ ಇರ್ಬೋದು, ಸರೆಂಡರ್ಸ್ ಇರ್ಬೋದು, ಪಾಲಿಸಿ ಕಾರ್ಡ್ ಮಿಸ್ ಮ್ಯಾಚ್ ಆಗಿರ್ಬೋದು, ಮೊಬೈಲ್ ನಂಬರ್ ಅಪ್ಡೇಟ್ ಇರ್ಬೋದು, ಬ್ಯಾಂಕ್ ಡೀಟೇಲ್ಸ್ ಅಪ್ಡೇಟ್ ಇರ್ಬೋದು, ನೇಮ್ ಕರೆಕ್ಷನ್ಸ್ ಇರ್ಬೋದು, ನಾಮಿನಿ ಚೇಂಜಸ್ ಇರ್ಬೋದು, ಅಪಾಯಿಂಟಿ ಚೇಂಜಸ್ ಇರ್ಬೋದು, ಎಟ್ಸೆಟ್ರಾ ಲೋನ್ ಕೊಡೋದ್ರಲ್ಲಿ ಇರ್ಬೋದು, ಅಸೈನ್ಮೆಂಟ್ಸ್ ಅಲ್ಲಿ ಇರ್ಬೋದು, ರೀ ಅಸೈನ್ಮೆಂಟ್ಸ್ ಅಲ್ಲಿ ಇರ್ಬೋದು. ಹಾಗೆ ಕಸ್ಟಮರ್ಗೆ ರೀಚ್ ಆಗುವಂತ ಒಂದು ವ್ಯವಸ್ಥೆಗಳು ಅಥವಾ ನಿಯರೆಸ್ಟ್ ಬ್ರಾಂಚಸ್ ವ್ಯವಸ್ಥೆಗಳೇನಿದೆ ಅದು ಹೇಗೆ 20 ರಿಂದ 40 ವರ್ಷಗಳವರೆಗೆ ಈ ರಿಲೇಶನ್ಶಿಪ್ ಇರ್ಬೇಕಾಗಿ ಬರುತ್ತೆ. ಹಾಗಾಗಿ ಈ ಎಲ್ಲಾ ಫ್ಯಾಕ್ಟರ್ಸ್ ಒಂದು ಕಂಪನಿಯನ್ನ ಸೆಲೆಕ್ಟ್ ಮಾಡೋದ್ರಲ್ಲಿ ಮ್ಯಾಟರ್ ಅಂತ ಖಂಡಿತವಾಗ್ಲೂ ಆಗುತ್ತೆ. ಜೊತೆಗೆ ಪ್ರಾಡಕ್ಟ್ ಫ್ಲೆಕ್ಸಿಬಿಲಿಟಿ ಅಂದ್ರೆ ಕಸ್ಟಮರ್ಸ್ಗೆ ಅನುಕೂಲ ಆಗೋ ರೀತಿಯಲ್ಲಿ, ಕಸ್ಟಮರ್ಸ್ ನ ಗುರಿ ತಲುಪೋ ರೀತಿಯಲ್ಲಿ ಆ ಕಂಪನಿ ಹತ್ರ ಪ್ರಾಡಕ್ಟ್ಸ್ ಇದೆಯಾ. ರಿಟೈರ್ಮೆಂಟ್ ಇರುವಂತ ಪ್ರಾಡಕ್ಟ್ ನ ಚೈಲ್ಡ್ ಎಜುಕೇಶನ್ಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಒಬ್ಬ ವ್ಯಕ್ತಿ ತನ್ನ ಮಗುನ ಎಜುಕೇಶನ್ ಮುಗಿಸ್ಬೇಕು ಅಂತ ತಕ್ಷಣ ರಿಟೈರ್ಮೆಂಟ್ಗೆ ಮೀಸಲಾಗಿರುವಂತ ಪಾಲಿಸಿನ ಚೈಲ್ಡ್ ಪಾಲಿಸಿಗೆ ಗುರಿ ಇಟ್ಟು ಕೊಡ್ಲಿಕ್ಕೆ ಆಗಲ್ಲ. ಸೊ ಅನುಕೂಲಕ್ಕೆ ತಕ್ಕ ಹಾಗೆ ಪ್ರಾಡಕ್ಟ್ಸ್ ಅವೈಲೇಬಲ್ ಇದೆಯಾ. ಉದಾಹರಣೆಗೆ ಹೇಳೋದಾದ್ರೆ ಗ್ರೈಂಡರ್ ಒಂದೇ ಕೆಲಸ ಮಾಡುತ್ತೆ, ಮಿಕ್ಸರ್ ಒಂದೇ ಕೆಲಸ ಮಾಡುತ್ತೆ ಅಂತಂದ್ರೆ ಕಷ್ಟ ಆಗತ್ತೆ ಅಲ್ವಾ. ಎಸ್, ಸಿಮಿಲರ್ ವೇ ಚೈಲ್ಡ್ ಪಾಲಿಸಿ ಅದರದ್ದೇ ಆದಂತ ಒಂದು ಜವಾಬ್ದಾರಿ ಹೊತ್ಕೊಂಡಿದೆ, ರಿಟೈರ್ಮೆಂಟ್ ಪಾಲಿಸಿ ಅದರದೇ ಆದಂತ ಒಂದು ಜವಾಬ್ದಾರಿ ಹೊತ್ಕೊಂಡಿರುತ್ತೆ. ಆಗಿರ್ಬೇಕಾದ್ರೆ ಪ್ರಾಡಕ್ಟ್ ಫ್ಲೆಕ್ಸಿಬಿಲಿಟಿ, ಪ್ರಾಡಕ್ಟ್ ಕಸ್ಟಮರ್ಸ್ಗೆ ಎಷ್ಟು ಮಟ್ಟಿಗೆ ಸೂಟ್ ಆಗುತ್ತೆ, ಮ್ಯಾಚ್ ಆಗುತ್ತೆ, ಅದನ್ನ ಡಿಸೈನ್ ಮಾಡೋದ್ರಲ್ಲಿ ಆ ಕಂಪನಿ ಎಷ್ಟು ಕೌಶಲ್ಯತೆ ಹೊಂದಿದೆ, ಸ್ಕಿಲ್ ಇದೆ ಅನ್ನೋದನ್ನ ಅರ್ಥ ಮಾಡ್ಬೇಕಾಗಿ ಬರುತ್ತೆ. ಕಸ್ಟಮರ್ ಸಪೋರ್ಟ್, ಎಸ್ ಆಬ್ವಿಯಸ್ಲಿ
ಒಂದು ಕಂಪ್ನಿ ಕಡೆಯಿಂದ ಹೇಗೆ ಕಸ್ಟಮರ್ ಸಪೋರ್ಟ್ ಸಿಗುತ್ತೆ, ಆನ್ಲೈನ್ ಆಗ್ಬೋದು ಅಥವಾ ನಿಮ್ಮ ಮಧ್ಯೆ ಇರುವಂತ ಮೀಡಿಯೇಟರ್ಸ್ ಆಗ್ಬೋದು, ಏಜೆಂಟ್ಸ್ ಆಗ್ಬೋದು, ನೆಟ್ವರ್ಕ್ ಹೇಗಿದೆ, ಒಂದು ಬ್ರಾಂಚ್ ವಿಸಿಟ್ ಮಾಡಿದಾಗ ಯಾವ ರೀತಿ ಸರ್ವಿಸ್ ಸಿಗುತ್ತೆ, ಈ ಎಲ್ಲಾ ವಿಷಯಗಳಲ್ಲೂ ಆ ಕಂಪ್ನಿಯಿಂದ ಹೇಗೆ ಸಪೋರ್ಟ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಅರ್ಥ ಮಾಡ್ಬೇಕಾಗಿ ಬರುತ್ತೆ. ಬಿಕಾಸ್ ಇಟ್ಸ್ ಎ ಲಾಂಗ್ ಟರ್ಮ್ ಕಾಂಟ್ರಾಕ್ಟ್. ನೆಕ್ಸ್ಟ್, ಡಿಜಿಟಲ್ ಎಕ್ಸ್ಪೀರಿಯನ್ಸ್. ಸೊ ಇವತ್ತಿನ ಯಂಗ್ಸ್ಟರ್ಸ್ಗೆ ಆಲ್ಫಾ ಜನರೇಷನ್, ಝೆಡ್ ಜನರೇಷನ್ ಅಥವಾ ಮಿಲೇನಿಯರ್ಸ್ ಅಂತ ನಾವ್ ಯಾರನ್ನ ಕರಿತೀವಿ, ಈಗಷ್ಟೇ ಎಂಪ್ಲಾಯ್ಮೆಂಟ್ ಸ್ಟಾರ್ಟ್ ಮಾಡಿರುವಂತ ಮಿಲೇನಿಯರ್ಸ್ ಯಾರಿದ್ದಾರೆ, ಅವ್ರಿಗೆ ಡಿಜಿಟಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಈ ಕಂಪ್ನಿ ಯಾವ ರೀತಿ ಅಸಿಸ್ಟ್ ಮಾಡ್ತಿದೆ, ಟು ವಾಟ್ ಎಕ್ಸ್ಟೆಂಟ್ ಇಟ್ ಕ್ಯಾನ್ ಸಪೋರ್ಟ್ ದಮ್ ಡಿಜಿಟಲಿ, ಆ ಕಂಪ್ನಿಯ ಒಂದು ಡಿಜಿಟಲ್ ಸಾಮರ್ಥ್ಯ ಅನ್ನೋದನ್ನು ಕೂಡ ತಿಳ್ಕೊಬೇಕಾಗಿ ಬರುತ್ತೆ. ಮೋಸ್ಟ್ ಅಂಡ್ ವೆರಿ ಇಂಪಾರ್ಟೆಂಟ್, ಬ್ರ್ಯಾಂಡ್ ಟ್ರಸ್ಟ್. ಸ್ನೇಹಿತರೆ, ಈ ನಂಬಿಕೆ ಅನ್ನೋದೇನಿದೆ ಇದು ಬಹಳಷ್ಟು ಕೆಲಸ ಮಾಡುತ್ತೆ. ಎಷ್ಟು ಜನ ಕಸ್ಟಮರ್ಸ್ ಅಲ್ಲಿ ಈ ಕಂಪನಿ ಟ್ರಸ್ಟ್ ಅನ್ನ ಉಳಿಸ್ಕೊಂಡಿದೆ. ಕಣ್ಣು ಮುಚ್ಕೊಂಡು ಈ ಕಂಪನಿನ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ನನ್ನ ಹಣ 100% ಸೇಫ್ ಆಗಿದೆ ಅನ್ನೋ ಒಂದು ಭಾವನೆ ಟ್ರಸ್ಟ್. ಆ ವಿಷಯದಲ್ಲಿ ಈ ಕಂಪನಿಯ ರೇಟ್ ಅಥವಾ ರ್ಯಾಂಕಿಂಗ್ ಎಲ್ಲಿ ನಿಲ್ಲುತ್ತೆ ಅಥವಾ ಈ ಕಂಪನಿಯನ್ನ ಎಷ್ಟು ಮಟ್ಟಿಗೆ ನಂಬಬಹುದು ಅನ್ನುವಂಥ ಫ್ಯಾಕ್ಟ್ ಕೂಡ ಕನ್ಸಿಡರ್ ಆಗುತ್ತೆ. ಈ ಎಲ್ಲಾ ಫ್ಯಾಕ್ಟರ್ಸ್ ನ ಕನ್ಸಿಡರ್ ಮಾಡಿ ಕಂಪನಿನ ಸೆಲೆಕ್ಟ್ ಮಾಡಬೇಕಾಗಿ ಬರುತ್ತೆ. ಹಿಸ್ಟ್ರಿ ಅಂಡ್ ಬ್ರಾಂಡ್ ಸ್ಟ್ರೆಂತ್. ಹಾಗೆ ಇನ್ನೊಂದಷ್ಟು ಪ್ಯಾರಾಮೀಟರ್ಸ್ ತಗೊಳ್ತೀರಾ ಅಂತಂದ್ರೆ ಕೀ ಕಂಪ್ಯಾರಿಸನ್ ಪ್ಯಾರಾಮೀಟರ್ಸ್. ಹಿಸ್ಟ್ರಿ ಅಂಡ್ ಬ್ರಾಂಡ್ ಸ್ಟ್ರೆಂತ್, ಆ ಕಂಪನಿಯ ಉದ್ಭವವಾದಂತಹ ಒಂದು ಹಿಸ್ಟ್ರಿ ಏನಿದೆ, ಯಾಕೆ ಇನ್ಶೂರೆನ್ಸ್ ಕಂಪನಿ ಸ್ಟಾರ್ಟ್ ಆಯಿತು, ಈ ಪರ್ಟಿಕ್ಯುಲರ್ ಆಗಿ ಕಂಪನಿಯ ಸ್ಟಾರ್ಟ್ ಆಗಿರುವಂತಹ ಉದ್ದೇಶ ಏನು, ಇನ್ಶೂರೆನ್ಸ್ ಸರ್ವಿಸ್ ಕೊಡ್ಲಿಕ್ಕೆ ಅಂತನಾ ಅಥವಾ ಪ್ರಾಫಿಟ್ ಮಾಡಬೇಕು ಅಂತನಾ, ಹೇಗೆ. ಸೊ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್, ಬೇರೆ ಕೀ ಫ್ಯಾಕ್ಟರ್ಸ್ ಅಂತ ಬಂದಾಗ ಎಷ್ಟು ಅಸೆಟ್ಸ್ ನ ಈ ಕಂಪನಿ ಮ್ಯಾನೇಜ್ ಮಾಡ್ತಿದೆ, ಈ ಕಂಪನಿಯ ಮಾರ್ಕೆಟ್ ಶೇರ್ ಏನಿದೆ, ನ್ಯೂ ಬಿಸ್ನೆಸ್ ಪ್ರೀಮಿಯಂ, ಹೊಸ ಬಿಸ್ನೆಸ್ ಬರ್ತೀರಾ ಅಂತಂದ್ರೆ ಎಷ್ಟು ಪ್ರೀಮಿಯಂ ನ ಈ ಕಂಪನಿ ತರ್ತಿದೆ ಮಾರಾಟ ಮಾಡೋದ್ರಲ್ಲಿ. ಸೊ ಈ ಫ್ಯಾಕ್ಟರ್ಸ್ ಕೂಡ ಕನ್ಸಿಡರ್ ಮಾಡಬೇಕಾಗಿ ಬರ್ತಿದೆ. ಕೀ ಪ್ಯಾರಾಮೀಟರ್ಸ್ ಕೂಡ ಕನ್ಸಿಡರ್ ಮಾಡಿ ಡಿಸೈಡ್ ಮಾಡಬೇಕಾಗಿ ಬರುತ್ತೆ. ಸೊ ಹಿಸ್ಟ್ರಿ ಅಂಡ್ ಬ್ರಾಂಡ್ ಸ್ಟ್ರೆಂತ್, ನ್ಯೂ ಬಿಸ್ನೆಸ್ ಪ್ರೀಮಿಯಂ ಏನ್ ಬರ್ತಿದೆ, ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಮತ್ತೆ ಮಾರ್ಕೆಟ್ ಶೇರ್ ಡಿಪೆಂಡ್ ಆಗುತ್ತೆ. ಸೊ ಓವರ್ವ್ಯೂ ಆಫ್ ದ ಟಾಪ್ 3 ಕಂಪನೀಸ್, ಈ 3 ಕಂಪನೀಸ್ LIC ಆಫ್ ಇಂಡಿಯಾ, SBI ಲೈಫ್ ಇನ್ಶೂರೆನ್ಸ್, HDFC ಲೈಫ್ ಇನ್ಶೂರೆನ್ಸ್ ನ ಈ ಪ್ಯಾರಾಮೀಟರ್ಸ್ ಅಲ್ಲಿ ಹೇಗಿದೆ ಅನ್ನೋದನ್ನ ಇಲ್ಲೊಂದು ಡೀಟೇಲ್ ವ್ಯೂ ನ ನೋಡೋಣ. LIC ಆಫ್ ಇಂಡಿಯಾ ಸ್ಟಾರ್ಟ್ ಆಗಿದ್ದು 1956 ಅಲ್ಲಿ ಸ್ಟಾರ್ಟ್ ಆಗತ್ತೆ. ನೂರಾರು ಪ್ರೈವೇಟ್ ಕಂಪನಿಗಳನ್ನ ಮರ್ಜ್ ಮಾಡಿ ಈ ಕಂಪನಿನ ಸ್ಟಾರ್ಟ್ ಮಾಡ್ತಾರೆ. 1956 ಅಲ್ಲಿ ಅಪೋಸಿಟ್ ಪಾರ್ಟಿ ಮತ್ತೆ ರೂಲಿಂಗ್ ಪಾರ್ಟಿ ಎರಡೂಗಳ ಒಮ್ಮತದಿಂದ ಇನ್ಶೂರೆನ್ಸ್ ಆಕ್ಟ್ ನ ಪ್ರಿಪೇರ್ ಮಾಡಿ 1938 ಏನಿದೆ ಅದನ್ನ ಇಟ್ಟು LIC ಆಕ್ಟ್ ಅಂತ 1956 ಅಂತ ಸ್ಟಾರ್ಟ್ ಮಾಡಿ ಸವರಿಂಗ್ ಗ್ಯಾರಂಟಿ ಸಮೇತ ಈ ಕಂಪನಿನ 1956 ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ. SBI ಲೈಫ್ ಇನ್ಶೂರೆನ್ಸ್ ಅಗೇನ್ 2001 ಅಲ್ಲಿ ಬರುತ್ತೆ. 1956 ಇಂದ 2000 ವರೆಗೂ ಮಾನೋಪೊಲಿಯಾಗಿ ಕೆಲಸ ಮಾಡ್ತಿದ್ದಂತ LIC ಆಫ್ ಇಂಡಿಯಾಗೆ ಮತ್ತೆ ಕಾಂಪಿಟೇಷನ್ ಕೊಡಬೇಕು, ಹಾಗೆ ಒಂದಷ್ಟು ಇನೋವೇಷನ್ಸ್ ಇರಬೇಕು, ಕ್ರಿಯೇಟಿವ್ ಆಗಿರ್ಬೇಕು ಅನ್ನೋ ಉದ್ದೇಶದಿಂದ ಮತ್ತೆ ಪ್ರೈವೇಟ್ ಇಂಡಸ್ಟ್ರೀಸ್, ಪ್ರೈವೇಟ್ ಇನ್ಶೂರೆನ್ಸ್ ಕಂಪನೀಸ್ ಸ್ಟಾರ್ಟ್ ಆಗ್ತವೆ. ಅದು 2001ರಲ್ಲಿ SBI ಲೈಫ್ ಇನ್ಶೂರೆನ್ಸ್ ಸ್ಟಾರ್ಟ್ ಆಗುತ್ತೆ. HDFC ಅಂತ ಬಂದಾಗ 2000 ಇಸ್ವಿಯಲ್ಲಿ HDFC ಸ್ಟಾರ್ಟ್ ಆಗುತ್ತೆ. ಬ್ಯಾಂಕ್ ಮುಖಾಂತರ ಎಂಟ್ರಿ ಆದಂತ ಈ ಎರಡು ಕಂಪನೀಸು ಕೊನೆಗೆ ಲೈಫ್ ಇನ್ಶೂರೆನ್ಸ್ ನ ಡೀಲ್ ಮಾಡ್ಲಿಕ್ಕೂ ಕೂಡ, ಲೈಫ್ ಇನ್ಶೂರೆನ್ಸ್ ಕಂಪನಿ ಮಾರಾಟ ಮಾಡ್ಲಿಕ್ಕೂ ಕೂಡ ಎಲಿಜಿಬಿಲಿಟಿ ಪಡೀತವೆ. ಮೊದಲನೇದಾಗಿ ಹೇಳಿದಂಗೆ ಹಿಸ್ಟ್ರಿ ಮತ್ತೆ ಬ್ರಾಂಡ್ ಸ್ಟ್ರೆಂತ್ ಮುಖಾಂತರ ಈ 3 ಕಂಪನಿನ ಕಂಪೇರ್ ಮಾಡೋದಾದ್ರೆ ಹೇಗಿದೆ, ಅಂಡರ್ಸ್ಟ್ಯಾಂಡಿಂಗ್ ದ ಲೆಜೆಸಿ ಅಂಡ್ ಮಾರ್ಕೆಟ್ ಪೊಸಿಷನಿಂಗ್ ಆಫ್ ಈಚ್ ಇನ್ಶೂರೆನ್ಸ್. ಲೆಜೆಸಿ, ವಂಶ ಪಾರಂಪರ್ಯವಾಗಿ ಒಂದು ಹೆಸರನ್ನ ಉಳಿಸ್ಕೊಳ್ಳೋದು ಅಂತ ಬಂದಾಗ LIC ಆಫ್ ಇಂಡಿಯಾ ಸುಮಾರು 70 ವರ್ಷಗಳ ಕಾಲ, ಮೋರ್ ದ್ಯಾನ್ 65 ಇಯರ್ಸ್ ಗೌರ್ಮೆಂಟ್ ಓನ್ ಕಂಪನಿ ಆಗಿದೆ. ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಇಂದ ಬ್ಯಾಕಪ್ ಇದೆ. ಸಾವರಿನ್ ಗ್ಯಾರಂಟಿ ಇರುವಂತಹ ಏಕೈಕ ಲೈಫ್ ಇನ್ಶೂರೆನ್ಸ್ ಕಂಪನಿ ಅಂದ್ರೆ ಅದು LIC ಆಫ್ ಇಂಡಿಯಾ. ಇದರಲ್ಲಿ ಹೈಯೆಸ್ಟ್ ಪಬ್ಲಿಕ್ ಇನ್ವೆಸ್ಟ್ಮೆಂಟ್ಸ್ ಇದೆ, ಹೈಯೆಸ್ಟ್ ಇನ್ವೆಸ್ಟರ್ಸ್ ಬಂದು ರಿಟೇಲರ್ಸ್, ಹಾಗೆ ರಿಟೇಲರ್ ಪಾಲಿಸೀಸ್ ಕೂಡ ಹೌದು.
ಹೈಯೆಸ್ಟ್ ಟ್ರಸ್ಟ್ ಉಳಿಸ್ಕೊಂಡಿರುವಂತ ಏಕೈಕ ಲೈಫ್ ಇನ್ಶೂರೆನ್ಸ್ ಕಂಪನಿ ಅಂತಂದ್ರೆ LIC ಆಫ್ ಇಂಡಿಯಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅಂಡ್ ಮೋರ್ ಆಫ್ ಇಟ್ಸ್ ಲಾರ್ಜೆಸ್ಟ್ ಲೈಫ್ ಇನ್ಶೂರೆನ್ಸ್ ಕಂಪನಿ ಇನ್ ಇಂಡಿಯಾ. ಅತಿ ದೊಡ್ಡ ಇನ್ಶೂರೆನ್ಸ್ ಕಂಪನಿ ಇಂಡಿಯಾದಲ್ಲಿ ಯಾವ್ದಪ್ಪ ಅಂತಂದ್ರೆ LIC ಆಫ್ ಇಂಡಿಯಾ. ಹೈಯೆಸ್ಟ್ ಟ್ರಸ್ಟ್, ಹೈಯೆಸ್ಟ್ ಇನ್ವೆಸ್ಟ್ಮೆಂಟ್ಸ್ ಬೈ ಪಬ್ಲಿಕ್, ಹೈಯೆಸ್ಟ್ ಪಬ್ಲಿಕ್ ಇನ್ವೆಸ್ಟೆಡ್ ಲೈಫ್ ಇನ್ಶೂರೆನ್ಸ್ ಕಂಪನಿ, ಹೈಯೆಸ್ಟ್ ಶೇರ್ ಎಲ್ಲದರಲ್ಲೂ ಅನ್ನೋದಾದ್ರೆ LIC ಆಫ್ ಇಂಡಿಯಾ ನಂಬರ್ 1. ಎರಡನೇ ಪ್ಲೇಸ್ ಅಲ್ಲಿ ಇರುವಂತದ್ದು SBI ಲೈಫ್, ಬ್ಯಾಕ್ಡ್ ಅಪ್ ಬೈ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅನ್ನೋದೇನಿದೆ ಇದು ಗವರ್ಮೆಂಟ್ ಬ್ಯಾಂಕ್, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್. ಈ ಬ್ಯಾಂಕ್ ಮುಖಾಂತರ ತನ್ನಲ್ಲಿರುವಂತ ಹೈಯೆಸ್ಟ್ ಕಸ್ಟಮರ್ಸ್ ಬೇಸ್ ಏನಿದೆ ಇಂಡಿಯಾದಲ್ಲಿ, ಆ ಕಸ್ಟಮರ್ಸ್ ಮುಖಾಂತರ SBI ಹೆಚ್ಚಿನ ಪಾಲಿಸೀಸ್ ನ ಮಾರಾಟ ಮಾಡ್ತಿದೆ. ಸ್ಟ್ರಾಂಗ್ ಬ್ಯಾಂಕಿಂಗ್ ರೀಚ್ ಅಂಡ್ ರ್ಯಾಪಿಡ್ ಗ್ರೋತ್. ಸೊ ಲೈಫ್ ಅಲ್ಲಿ ಕೂಡ ಕಂಪೇರ್ ಮಾಡಿದ್ರು ಕೂಡ ಸ್ಟ್ರಾಂಗ್ ಬ್ಯಾಂಕಿಂಗ್ ರೀಚ್, ಹಣಕಾಸಿನ ವ್ಯವಹಾರಗಳು, ಬ್ಯಾಂಕ್ ಅಲ್ಲಿ ನಡೆಸುವಂತ ವ್ಯವಹಾರಗಳೇನಿದೆ ಅದರ ಮುಖಾಂತರ ಇರುವಂತ ಒಂದು ಸ್ಟ್ರಾಂಗ್ ರಿಲೇಶನ್ಶಿಪ್ ಮತ್ತೆ ಬಾಂಡಿಂಗ್ ಮುಖಾಂತರ ಲೈಫ್ ಇನ್ಶೂರೆನ್ಸ್ ಪಾಲಿಸೀಸ್ ನ ಮಾರಾಟ ಮಾಡ್ತಿದೆ, ಮತ್ತೆ ಗ್ರೋತ್ ಕೂಡ ಆಗ್ತಿದೆ. ಮೇನ್ ಸೋರ್ಸ್ ಆಫ್ ಕಸ್ಟಮರ್ಸ್ ಫಾರ್ ದಿಸ್ SBI is ಬ್ಯಾಂಕ್ ಕಸ್ಟಮರ್ಸ್. ಅಗೇನ್ HDFC ಲೈಫ್, HDFC ಕೂಡ ಆಲ್ಮೋಸ್ಟ್ ಸೇಮ್ SBI ರೂಪದಲ್ಲೇನೆ ಪಯನೂರ್ ಅಮಾಂಗ್ ಪ್ರೈವೇಟ್ ಇನ್ಶೂರೆನ್ಸ್. ಪ್ರೈವೇಟ್ ಇನ್ಶೂರೆನ್ಸ್ ಏನಿದಾವೆ 25-26 ಕಂಪನೀಸ್ ಇದರಲ್ಲಿ ನಂಬರ್ 1 ಪೊಸಿಷನ್ ಇನ್ ಆಲ್ ದ ವೇ ಅಂತ ಬಂದ್ರೆ HDFC ಲೈಫ್ ಇನ್ಶೂರೆನ್ಸ್. ಇನೋವೇಷನ್ ಆಗಿ ಒಂದು ಕ್ರಿಯೇಟಿವ್ ಆಗಿ ಪ್ರಾಡಕ್ಟ್ಸ್ ಲಾಂಚ್ ಮಾಡುವಂಥದ್ದು, ಅಪ್ರೋಚ್ ಮಾಡುವಂಥದ್ದು ಅಥವಾ ಪ್ರಾಡಕ್ಟ್ಸ್ ಲಾಂಚ್ ಮಾಡುವಂಥದ್ರಲ್ಲಿ HDFC ಲೈಫ್ ನಂಬರ್ 1. ಹಾಗೆ ಸ್ಟ್ರಾಂಗ್ ಅರ್ಬನ್ ಪ್ರೆಸೆನ್ಸ್, ಅರ್ಬನ್ ಏರಿಯಾಗಳಲ್ಲಿ ಅತಿಯಾದಂತ ಒಂದು ಅಪ್ರೋಚ್ ಕಸ್ಟಮರ್ ಬೇಸ್ ಇಟ್ಟಿರುವಂತ ಒಂದು ಪ್ರೈವೇಟ್ ಇನ್ಶೂರೆನ್ಸ್ ಕಂಪನಿ ಅಂತಂದ್ರೆ HDFC ಲೈಫ್. ಸ್ನೇಹಿತರೆ, ಈ ಮೂರಲ್ಲೂ ಕಂಪ್ಯಾರಿಸನ್ ಮಾಡ್ತಾ ಹೋದಾಗ ಒಂದು ಕಾಮನ್ ಫ್ಯಾಕ್ಟರ್ ಏನಪ್ಪಾ ಅಂತಂದ್ರೆ, ಈ ಎರಡು ಪ್ರೈವೇಟ್ ಇನ್ಶೂರೆನ್ಸ್ ಕಂಪನೀಸ್ ಏನಿದೆ ಅದು ಬ್ಯಾಂಕಿನ ಸಮೇತ ಲೈಫ್ ಇನ್ಶೂರೆನ್ಸ್ ನ ಮಾರಾಟ ಮಾಡ್ತಿದೆ. ಸೊ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಬಂದು ಸಬ್ ಪ್ರಾಡಕ್ಟ್ ಟು ದೀಸ್ ಟು. LIC ಆಫ್ ಇಂಡಿಯಾ ಅಂತ ಬಂದಾಗ ಮೇನ್ ಪ್ರಾಡಕ್ಟ್ ಅಂತ ಬಂದ್ರೆ ಲೈಫ್ ಇನ್ಶೂರೆನ್ಸ್. ಸೊ ನೆಕ್ಸ್ಟ್, ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್. ಕಂಪನಿ ಮ್ಯಾನೇಜ್ ಮಾಡ್ತಾ ಇರುವಂತ ಅಸೆಟ್ಸ್ ಏನಿದೆ ಅದರ ಬಗ್ಗೆ ತಿಳ್ಕೊಳ್ತೀವಿ ಅನ್ನೋದಾದ್ರೆ, ಟೋಟಲ್ ಅಸೆಟ್ಸ್ ಮ್ಯಾನೇಜ್ ಮಾಡ್ತಾ ಇರುವಂತದ್ದು ಎಷ್ಟಿದೆ ಈ ಕಂಪನಿಯ ಕೆಪಾಸಿಟಿ, ಅವರ ಎಬಿಲಿಟಿ ಅನ್ನೋದನ್ನ ತಿಳ್ಕೊಳ್ಳೋದಾದ್ರೆ, LIC ಆಫ್ ಇಂಡಿಯಾ ಸುಮಾರು 60 lakh crores ಅಷ್ಟು ಅಸೆಟ್ ನ ಮ್ಯಾನೇಜ್ ಮಾಡ್ತಿದೆ. LIC ಆಫ್ ಇಂಡಿಯಾದ ಅಸೆಟ್ ಬಂದು 60 lakh crores. ಹಾಗೆ SBI ಅಸೆಟ್ ಬಂದು ಸುಮಾರು 3.5 to 4.5 ಲಕ್ಷ ಕೋಟಿ ರೂಪಾಯಿ ಅಷ್ಟು. HDFC ಇದು 4 to 4.5 ಲಕ್ಷ ಕೋಟಿ. ಸೊ ಮೇ ಬಿ ಲೆಸ್ ದನ್ 5 lakh crores ಏನಿದೆ ಅದನ್ನ ಈ SBI ಮತ್ತೆ HDFC ಲೈಫ್ ಇನ್ಶೂರೆನ್ಸ್ ಕಂಪನೀಸ್ ಏನಿದೆ ಅವುಗಳ ಟೋಟಲ್ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್. LIC ಆಫ್ ಇಂಡಿಯಾದು 60 lakhs crores ಇದೆ. ಹಾಗಂತ ನೋಡ್ಕೊಂಡ್ರೆ ಸುಮಾರು 12 times ಈ SBI ಮತ್ತೆ HDFC ಲೈಫ್ ನ ಇಂಡಿವಿಜುವಲ್ AUM ಗಿಂತ 12 times ಅಷ್ಟು ಹೆಚ್ಚಿಗೆ ಅಸೆಟ್ ನ LIC ಆಫ್ ಇಂಡಿಯಾ ಮ್ಯಾನೇಜ್ ಮಾಡ್ತಿದ್ರೆ ಎಷ್ಟು ದೊಡ್ಡ ಕಂಪನಿ ಅನ್ನೋದನ್ನ ನೀವು ಊಹಿಸ್ಕೋಬಹುದು. ಸೊ ಈ ಎರಡರ ಟೋಟಲ್ ಅಸೆಟ್ ಆಡ್ ಮಾಡಿದ್ರು ಕೂಡ 10 times ಅಷ್ಟು ಹೆಚ್ಚಿನ ಅಸೆಟ್ ನ LIC ಆಫ್ ಇಂಡಿಯಾ ಮೇಂಟೈನ್ ಮಾಡ್ತಿದೆ. ಇಲ್ಲಿ ಅಸೆಟ್ ವಿಷಯದಲ್ಲಿ ಬಂದಾಗ್ಲೂ ಕೂಡ ಹೈಯೆಸ್ಟ್ ಅಸೆಟ್ ಮ್ಯಾನೇಜ್ಮೆಂಟ್ 1, 2, 3. ಸೊ ನೆಕ್ಸ್ಟ್, ಇನ್ವೆಸ್ಟ್ಮೆಂಟ್ ಕೆಪಾಬಿಲಿಟಿ. ಸೊ ಇನ್ವೆಸ್ಟ್ಮೆಂಟ್ ಕೆಪಾಬಿಲಿಟಿ ಅಂತಂದ್ರೆ ಹೆಚ್ಚಿಗೆ ಅಸೆಟ್ಸ್ ಇತ್ತು, ಹೆಚ್ಚಿಗೆ ಫಂಡ್ಸ್ ಇದೆ ಅಂತಂದಾಗ ಬೇರೆ ಕಡೆ ಹೂಡಿಕೆ ಮಾಡುವಂತ ಸಾಮರ್ಥ್ಯ ಕೂಡ ಆ ಕಂಪನಿಗೆ ಹೆಚ್ಚಿರುತ್ತೆ. ಆ ವಿಷಯಕ್ಕೂ ಬಂದಾಗ್ಲೂ ಕೂಡ 1, 2, 3 ರೂಪದಲ್ಲೇ ಹೋಗ್ತಿದೆ. ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಸ್ಟ್ರೆಂತ್, ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಸ್ಟ್ರೆಂತ್. ಸೊ ಬಿಕಾಸ್ ದ AUM ಏನಿದೆ, ಇನ್ವೆಸ್ಟ್ಮೆಂಟ್ ಕೆಪಾಬಿಲಿಟಿ ಹೆಚ್ಚಿರೋದ್ರಿಂದ, ಹೆಚ್ಚಿಗೆ AUM ನ ಮ್ಯಾನೇಜ್ ಮಾಡ್ತಾ ಇರೋದ್ರಿಂದ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ ಅದರಿಂದ ಪ್ರಾಫಿಟ್ ನ ಅಥವಾ ಏರುಪೇರಾದ್ರೂ ಕೂಡ ಮ್ಯಾನೇಜ್ ಮಾಡಿ ಫರ್ದರ್ ಇನ್ವೆಸ್ಟ್ಮೆಂಟ್ ಮುಖಾಂತರ ಪ್ರಾಫಿಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿದೆ. ಅದಲ್ಲದೆ ಕೆಪಾಬಿಲಿಟಿ ಡ್ಯೂರಿಂಗ್ ಮಾರ್ಕೆಟ್ ಫ್ಲಕ್ಚುಯೇಷನ್. ಸ್ನೇಹಿತರೆ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಅಂತಂದ್ರೆ ಯಾವಾಗ್ಲೂ ಒಂದೇ ಸಮಯ ಇರೋದಿಲ್ಲ.
ನೋಡ್ತಿರ್ಬೋದು ಲಾಸ್ಟ್ 6 to 8 months ಇಂದ ಟ್ರಂಪ್ ಕೊಡ್ತಾ ಇರುವಂತ ಒಂದೊಂದು ಹೊಡೆತಕ್ಕೆ ಹೇಗೆ ಎಲ್ಲಾ ರೀತಿಯಾದಂತ ಕಂಪ್ನೀಸು ಫ್ಲಕ್ಚುಯೇಟ್ ಆಗ್ತಿದೆ ಅಂತ. ಈ ಫ್ಲಕ್ಚುಯೇಷನ್ಸ್ ಅಲ್ಲಿ ಕಂಪ್ನಿ ಎಷ್ಟು ಕೆಪಾಬಲ್ ಆಗಿದೆ ಆ ಫ್ಲಕ್ಚುಯೇಷನ್ಸ್ ನ ಬೇರ್ ಮಾಡ್ಲಿಕ್ಕೆ, ಆ ಕಂಪ್ನಿ ಆ ಹೊಡೆತನ ಸಹಿಸ್ಕೊಳ್ಳಿಕ್ಕೆ ಎಷ್ಟು ಕೆಪಾಬಿಲಿಟಿ ಇರೋದು ಕೂಡ ತಿಳ್ಕೊಬೇಕಾಗಿ ಬರ್ತದೆ. ಇದಕ್ಕೆಲ್ಲ ಟೋಟಲ್ ಅಸೆಟ್ ಸೈಜ್ ಏನಿದೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ ವಿಷಯದಲ್ಲಿ ಯಾವುದು ಬೆಸ್ಟ್ ಅಂತ ನೀವೇ ಯೋಚನೆ ಮಾಡಿ. ಮಾರ್ಕೆಟ್ ಶೇರ್ ಕಂಪ್ಯಾರಿಸನ್. ಮಾರ್ಕೆಟ್ ಶೇರ್ ಕಂಪ್ಯಾರಿಸನ್ ಅಂತ ಬಂದ್ರೆ ಇಂಡಿವಿಜುವಲ್ ಬಿಸ್ನೆಸ್ ಅಲ್ಲಿ ಹೈಯೆಸ್ಟ್ ಮಾರ್ಕೆಟ್ ಶೇರ್ ಇಟ್ಟಿರುವಂತದ್ದು ಇವತ್ತು ಕೂಡ ಮಾರ್ಕೆಟಿಂಗ್ ಲೀಡರ್ ಅಂತ ಬಂದ್ರೆ LIC ಆಫ್ ಇಂಡಿಯಾ. 60% ಅಷ್ಟು ಶೇರ್ ಅನ್ನ LIC ಆಫ್ ಇಂಡಿಯಾ ಇಟ್ಕೊಂಡಿದೆ ಟೋಟಲ್ ಬಿಸ್ನೆಸ್ ಶೇರ್ಸ್ ಅಲ್ಲಿ. ಈಗಲೂ ಕೂಡ ಇಂಡಿವಿಜುವಲ್ ಬಿಸ್ನೆಸ್ ಅಲ್ಲಿ, ಇಂಡಿವಿಜುವಲ್ ಬಿಸ್ನೆಸ್ ಅಂತ ಬಂದ್ರೆ ಅಡ್ವೈಸರ್ಸ್ ಅಥವಾ ಸ್ಟಾಫ್ ಮುಖಾಂತರ ಮಾರಾಟ ಆಗ್ತಿರೋಂತ ಇನ್ಶೂರೆನ್ಸ್ ಪಾಲಿಸೀಸ್ ಇಂದ ಬರ್ತಿರೋಂತ ಬಿಸ್ನೆಸ್ ಏನಿದೆ ಆ ಬಿಸ್ನೆಸ್ ಅಲ್ಲಿ ನಾ ಕಂಪೇರ್ ಮಾಡೋದಾದ್ರೆ ಹೇಗೆ ಎಷ್ಟು ಅಂತ ಹೇಳಿ ಕಂಪ್ಯಾರಿಸನ್ ಆಗುತ್ತೆ. ಗ್ರೂಪ್ ಬಿಸ್ನೆಸ್ ಮುಖಾಂತರ ಬರುವಂತ ಬಿಸ್ನೆಸ್ ಬೇರೆ, ಗ್ರೂಪ್ ಇನ್ಶೂರೆನ್ಸ್ ಪಾಲಿಸೀಸ್ ಮುಖಾಂತರ ಬರುವಂತ ಬಿಸ್ನೆಸ್ ಬೇರೆ. ಇಂಡಿವಿಜುವಲ್ ಬಿಸ್ನೆಸ್ ಅಲ್ಲಿ ಏನ್ ಮಾರ್ಕೆಟ್ ಶೇರ್ ಇದೆ LIC ಆಫ್ ಇಂಡಿಯಾದು ಅಂತಂದ್ರೆ ಸುಮಾರು 57ರಿಂದ 60% ಅಷ್ಟು ಮಾರ್ಕೆಟ್ ಶೇರ್ ನ LIC ಆಫ್ ಇಂಡಿಯಾ ಹೊಂದಿದೆ. ಇಂಡಿವಿಜುವಲ್ ಬಿಸ್ನೆಸ್ ಅಲ್ಲಿ 57% LIC ಆಫ್ ಇಂಡಿಯಾ ಹೊಂದಿದ್ರೆ SBI ಲೈಫ್ ನ ಮಾರ್ಕೆಟ್ ಶೇರ್ ಬಂದು 10.8% ಇದೆ. 100 ಪಾಲಿಸೀಸ್ ಒಂದು ವರ್ಷದಲ್ಲಿ ಮಾರಾಟ ಆಗ್ತಿದೆ ಅಂತಂದ್ರೆ ಅದರಲ್ಲಿ 57 ಪಾಲಿಸಿ LIC ಹೋಗುತ್ತೆ, 10.8 ಪಾಲಿಸೀಸ್ SBI ಮಾರಾಟ ಮಾಡ್ತಿದೆ, HDFC ಲೈಫ್ 10 ಪಾಲಿಸೀಸ್ ನ ಮಾರಾಟ ಮಾಡ್ತಿದೆ. ಉಳಿದಂತ ಭಾಗ ಏನಿದೆ ಉಳಿದಿರುವಂತ 23 ಕಂಪನೀಸ್ ಅಲ್ಲಿ ಡಿವೈಡ್ ಆಗ್ತಾ ಹೋಗುತ್ತೆ. ಸೊ ಹೈಯೆಸ್ಟ್ ಮಾರ್ಕೆಟ್ ಶೇರ್ ಅಂತ ಬಂದಾಗ್ಲೂ ಕೂಡ ಇಲ್ಲಿ LIC ಆಫ್ ಇಂಡಿಯಾದು ಹೈಯೆಸ್ಟ್ ಶೇರ್ ಇದೆ. ಹಾಗೆ ಗ್ರೂಪ್ ಇನ್ಶೂರೆನ್ಸ್ ಅಂತ ತಗೊಳ್ತೀವಿ ಅಂತಂದ್ರೂ ಕೂಡ ಗ್ರೂಪ್ ಬಿಸ್ನೆಸ್ ಮಾರ್ಕೆಟ್ ಶೇರ್ ತಗೊಳ್ತೀವಿ ಅಂದ್ರೂ ಕೂಡ SBI 10 to 11% ಬರುತ್ತೆ, HDFC 8 to 10% ಇದೆ, LIC ಆಫ್ ಇಂಡಿಯಾದು 56 to 57% ಇದೆ. ಓವರ್ ಆಲ್ ಮಾರ್ಕೆಟ್ ಶೇರ್ ಅಂತ ತಗೊಳ್ತೀವಿ ಅಂತಂದ್ರೆ LIC ರಿಮೈನ್ಸ್ ದ ಮಾರ್ಕೆಟ್ ಲೀಡರ್. ಈಗಲೂ ಕೂಡ 20-25 ವರ್ಷ ಕಳೆದ್ರು ಕೂಡ LIC ಆಫ್ ಇಂಡಿಯಾ ಇವತ್ತು ಮಾರ್ಕೆಟ್ ಲೀಡರ್. ಅಂಡ್ ನೆಕ್ಸ್ಟ್ SBI, ಅದರ್ ನೆಕ್ಸ್ಟ್ HDFC. ಸೊ ಓವರ್ ಆಲ್ ಮಾರ್ಕೆಟ್ ಶೇರ್ ಆಫ್ LIC ಆಫ್ ಇಂಡಿಯಾ ಅಂತ ತಗೊಂಡಾಗ 57%, 57 to 68%. ಇದು ಪ್ರತಿ ವರ್ಷ ಫ್ಲಕ್ಚುಯೇಟ್ ಆಗ್ತಿರತ್ತೆ. ಸೊ ಈಗ 57 to 68% ರೇಂಜ್ ಅಲ್ಲಿ ಇದ್ರೆ HDFC ಮತ್ತೆ LIC ಆಫ್ ಇಂಡಿಯಾ HDFC ಮತ್ತೆ SBI ನ ತಗೊಂಡ್ರೆ, SBI ಮತ್ತೆ HDFC ತಗೊಂಡ್ರೆ 11% ಅಷ್ಟು ಓವರ್ ಆಲ್ ಮಾರ್ಕೆಟ್ ಶೇರ್ HDFC ಇಟ್ಟಿದ್ರೆ 8% SBI ಇದೆ. ಸೊ ಟೋಟಲ್ ಮಾರ್ಕೆಟ್ ಶೇರ್ ತಗೊಂಡಾಗ್ಲೂ ಕೂಡ ಹೈಯೆಸ್ಟ್ ಶೇರ್ ಇಟ್ಟಿರುವಂತದ್ದು LIC ಆಫ್ ಇಂಡಿಯಾ. ನ್ಯೂ ಬಿಸ್ನೆಸ್ ಪ್ರೀಮಿಯಂ ತಗೊಳ್ತೀವಿ ಅಂತಂದ್ರೆ ಆ ಕಂಪನಿಯ ಒಂದು ಬೆಳವಣಿಗೆ ಏನಿದೆ, ಆ ಬೆಳವಣಿಗೆ ಆ ಕಂಪನಿಯಲ್ಲಿ ಆಗ್ತಿರುವಂತ ಹೊಸ ಮಾರ್ಕೆಟಿಂಗ್ ಏನಿದೆ, ಹೊಸ ಬಿಸ್ನೆಸ್ ಏನಿದೆ, ಆ ಬಿಸ್ನೆಸ್ ಮೇಲೆ ಡಿಪೆಂಡ್ ಆಗುತ್ತೆ. ಪ್ರತಿ ವರ್ಷ ಪೆನೆಟ್ರೇಷನ್ ಏನಿದೆ ಹೊಸ ಬಿಸ್ನೆಸ್ ಮುಖಾಂತರ ಅದರ ಬೇಸಿಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಲ್ಲೂ ಕೂಡ ಆಗ್ಲೇ ಹೇಳ್ದಂಗೆ 100 ಪಾಲಿಸಿ ಸೇಲ್ ಆದ್ರೆ ಓವರ್ ಆಲ್ ಆಗಿ 57 ಪಾಲಿಸಿ LIC ಆಫ್ ಇಂಡಿಯಾ ಮಾರಾಟ ಮಾಡಿರುತ್ತೆ, 8ರಿಂದ 10 ಪಾಲಿಸಿನ 10ರಿಂದ 11 ಪಾಲಿಸಿನ SBI ಮಾರಾಟ ಮಾಡುತ್ತೆ, 10 ಪಾಲಿಸಿಯಷ್ಟು HDFC ಮಾರಾಟ ಮಾಡ್ತಿದೆ. ಸೊ ಅಗೇನ್ ಮಾರ್ಕೆಟ್ ಕ್ಯಾಪ್ಚರ್ ಏನಿದೆ LIC ಆಫ್ ಇಂಡಿಯಾದಲ್ಲಿ ಅಗ್ರೆಸಿವ್ ಆಗಿದೆ ಅಂತ ಹೇಳ್ಬೋದು. ಆನ್ಯುವಲ್ ಪ್ರೀಮಿಯಂ ಈಕ್ವಲೆಂಟ್, ಸೊ ವಾರ್ಷಿಕ ಪ್ರೀಮಿಯಂ ಏನ್ ಬರ್ತಿದೆ ಅದನ್ನ ಕಂಪೇರ್ ಮಾಡಿದಾಗ ಗ್ರೋತ್ ಟ್ರೆಂಡ್, ಅಫ್ಕೋರ್ಸ್ ಹೊಸ ಬಿಸ್ನೆಸ್ ಆಗ್ತಿದೆ ಅಂತಂದ್ರೆ ಗ್ರೋತ್ ಕೂಡ ಅದೇ ರೀತಿ ಆಗ್ತಿರುತ್ತೆ ಅಂತಾನೆ ಅರ್ಥ. ನ್ಯೂ ಕಸ್ಟಮರ್ ಅಕ್ವಿಸಿಷನ್, ಹೊಸ ಕಸ್ಟಮರ್ ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳುವಂಥದ್ದು,
ಮಾರ್ಕೆಟ್ ಎಕ್ಸ್ಪಾನ್ಷನ್ ಏನಿದೆ ಅದು ಕೂಡ ಡಿಪೆಂಡ್ ಆಗುತ್ತೆ. ಕಸ್ಟಮರ್ ಬೇಸ್ ರೀಚ್ ಅಂತ ಹೇಳೋದಾದ್ರೆ, ಸೊ ಕಸ್ಟಮರ್ ಬೇಸ್ ರೀಚ್ ತಗೊಳ್ತೀವಿ ಅಂತಂದ್ರೆ ಕಸ್ಟಮರ್ ನ ರೀಚ್ ಆಗುವಂತ ಒಂದು ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆನ ನೋಡೋದಾದ್ರೆ ಟೋಟಲ್ ನಂಬರ್ ಆಫ್ ಪಾಲಿಸಿ ಹೋಲ್ಡರ್ಸ್. ಟೋಟಲ್ ನಂಬರ್ ಆಫ್ ಪಾಲಿಸಿ ಹೋಲ್ಡರ್ಸ್ ಅಂತ ತಗೊಂಡ್ರೆ ಯಾವ ಕಂಪನಿ ಅಥವಾ ಈ ಟಾಪ್ 3 ಕಂಪನೀಸ್ ನ ನಂಬರ್ ಆಫ್ ಪಾಲಿಸಿ ಹೋಲ್ಡರ್ಸ್ ಏನಿದ್ದಾರೆ ಅದರ ನೋಡ್ತೀವಿ ಅನ್ನೋದಾದ್ರೆ ಟೋಟಲ್ ನಂಬರ್ ಆಫ್ ಕಸ್ಟಮರ್ಸ್. LICಯ ಸುಮಾರು 30 ಕೋಟಿಗಿಂತ ಹೆಚ್ಚಿನ ಕಸ್ಟಮರ್ಸ್ ನ LIC ಆಫ್ ಇಂಡಿಯಾ ಹೊಂದಿದೆ. ಕಸ್ಟಮರ್ಸ್ ಅಂತ ಬಂದಾಗ ನಂಬರ್ ಆಫ್ ಪಾಲಿಸೀಸ್ ತಗೊಳ್ತೀರಾ ಅಂತಂದ್ರೆ LICಯ ಜೊತೆಗೆ ಕಸ್ಟಮರ್ ರಿಟೆನ್ಷನ್, ಹೊಸ ಕಸ್ಟಮರ್ಸ್ ಅಲ್ಲದೆ ಆಲ್ರೆಡಿ ಬಂದಿರುವಂತಹ ಕಸ್ಟಮರ್ಸ್ ಕಂಪನಿ ಜೊತೆ ಹೇಗೆ ಉಳ್ಕೊಳ್ತಿದ್ದಾರೆ, ಎಷ್ಟು ವರ್ಷ ಉಳ್ಕೊಳ್ತಿದ್ದಾರೆ, 1 ವರ್ಷ 2 ವರ್ಷ 3 ವರ್ಷ ಲೈಫ್ ಟೈಮ್. ಸೊ ಟೋಟಲ್ ಅವರೇಜ್ ರಿಟೆನ್ಷನ್ ಟಿಲ್ ಮೆಚುರಿಟಿ ಅಂತ ತಗೊಂಡಾಗ ಹೇಗೆ ಕಂಪನಿಯ ಪರ್ಫಾರ್ಮೆನ್ಸ್ ಇದೆ ಅದ್ರ ಬೇಸಿಸ್ ಮೇಲೆ 1 2 3 ಅಂತ ರೇಟಿಂಗ್ ಮಾಡ್ಲಿಕ್ಕಾಗಿದೆ. ಜಿಯೋಗ್ರಫಿಕಲ್ ರೀಚ್, ಪ್ರಪಂಚದಾದ್ಯಂತ ರೀಚ್ ಆಗುವಂತ ಒಂದು ವ್ಯವಸ್ಥೆ ಏನಿದೆ, ಅರ್ಬನ್ ಏರಿಯಾ, ರೂರಲ್ ಏರಿಯಾ, ರಿಮೋಟ್ ಏರಿಯಾಸ್ ಅಂತ ಕಡೆ ಕೂಡ ಪಾಲಿಸೀಸ್ ನ ಮಾರಾಟ ಆಗಿರುವಂತ ಒಂದು ವ್ಯವಸ್ಥೆ ಏನಿದೆ ಅದರ ಮುಖಾಂತರ ಕೂಡ ಈ ಕಂಪನಿಗಳನ್ನ ಟಾಪ್ 3 ಅಂತ ರೇಟಿಂಗ್ ಮಾಡ್ಲಿಕ್ಕಾಗಿದೆ. ಅರ್ಬನ್ ವರ್ಸಸ್ ರೂರಲ್ ಪ್ರೆಸೆನ್ಸಸ್, ಕೇವಲ ಅರ್ಬನ್ ಏರಿಯಾದಲ್ಲಿ ಪಾಲಿಸಿ ಮಾರಾಟ ಮಾಡೋದಲ್ಲದೆ ರೂರಲ್ ಇರುವಂತ ಜನಕ್ಕೂ ಕೂಡ ಪಾಲಿಸಿ ಮಾರಾಟ ಮಾಡಿರುವಂತ ಒಂದು ಬೇಸ್ ಮೇಲೆ 1 2 3 ಅನ್ನೋ ಬೇಸ್ ರ್ಯಾಂಕಿಂಗ್ ನ ಈ ಕಂಪನಿಗಳಿಗೆ ಕೊಡ್ಲಿಕ್ಕಾಗಿದೆ. ಏಜೆನ್ಸಿ ಫೋರ್ಸ್ ಅಂಡ್ ಬ್ರಾಂಚ್ ನೆಟ್ವರ್ಕ್. ಸೊ ಏಜೆನ್ಸಿ ಫೋರ್ಸ್ ಅಂತ ಬಂದಾಗ ಮಾರ್ಕೆಟಿಂಗ್ ಮಾಡುವಂತ ಪರ್ಸನ್ಸ್ ಯಾರಿದ್ದಾರೆ, ಅಡ್ವೈಸರ್ಸ್, ಕಂಪನಿ ಮತ್ತೆ ಒಬ್ಬ ಗ್ರಾಹಕನ ಮಧ್ಯೆ ಇರುವಂತ ಒಂದು ಲಿಂಕ್ ಏನಿದೆ ಆ ಲಿಂಕ್ ಸ್ಟ್ರೆಂತ್ ಅಥವಾ ನಂಬರ್ ಕ್ವಾಂಟಿಟಿ ಏನು ಅನ್ನೋದ್ರ ಬೇಸಿಸ್ ಮೇಲೆ ಇಲ್ಲಿ 1 2 3 ಅಂತ ಡಿಸೈಡ್ ಮಾಡಿದ್ದಾರೆ. ಸೊ ಏಜೆನ್ಸಿ ನೆಟ್ವರ್ಕ್ ಆಫ್ LIC ಆಫ್ ಇಂಡಿಯಾ ಅಂತ ಬಂದ್ರೆ ಲಾರ್ಜೆಸ್ಟ್, ಸುಮಾರು 14 ಲಕ್ಷ ಜನ ಏಜೆಂಟ್ಸ್ ಇದ್ದಾರೆ. SBI ಲೈಫ್ ಅಂತ ಬಂದ್ರೆ ಸುಮಾರು 2.5 ಲಕ್ಷದಿಂದ 3 ಲಕ್ಷ ಜನ ಏಜೆಂಟ್ಸ್ ಇದ್ದಾರೆ. HDFC ಅಂತ ಬಂದ್ರು ಕೂಡ ಆಲ್ಮೋಸ್ಟ್ 2.5 ಲಕ್ಷದಿಂದ 3 ಲಕ್ಷದಷ್ಟು ಜನ ಏಜೆಂಟ್ಸ್ ಇದ್ದಾರೆ, ವರ್ಕ್ ಮಾಡ್ತಿದ್ದಾರೆ. ಬ್ರಾಂಚ್ ಪ್ರೆಸೆನ್ಸ್ ಅಂತ ತಗೊಂಡ್ರೆ LIC ಆಫ್ ಇಂಡಿಯಾ ಸುಮಾರು 2,000ಕ್ಕಿಂತ ಹೆಚ್ಚು ಬ್ರಾಂಚಸ್ ನ ಹೊಂದಿದೆ. ಹಾಗೆ HDFC ಮತ್ತೆ SBI ನಂಬರ್ಸ್ ನ ತಗೊಂಡಾಗ ಥ್ರೂಔಟ್ ಇಂಡಿಯಾ ಇಟ್ ಮೇಕ್ಸ್ ಲಾಟ್ ಆಫ್ ಡಿಫರೆನ್ಸ್. 5,004 ಬ್ರಾಂಚಸ್ ಇನ್ಕ್ಲೂಡಿಂಗ್ SOs ಅಂತ ತಗೊಂಡ್ರೆ ಬ್ರಾಂಚಸ್ ಇದೆ. 2,048 ಮೇನ್ ಬ್ರಾಂಚಸ್. HDFC ಬಂದು 6,300 ಬ್ರಾಂಚಸ್ ಇದೆ. ಇದು ಎಕ್ಸ್ಕ್ಲೂಸಿವ್ ಆಗಿ ಲೈಫ್ ಇನ್ಶೂರೆನ್ಸ್ ಅಂತಲ್ಲ, HDFC ಬ್ಯಾಂಕ್ ಅನ್ನು ಸೇರಿಸಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತಗೊಂಡ್ರೆ 23,200 ಬ್ರಾಂಚಸ್ ಇದೆ ಇನ್ಕ್ಲೂಡಿಂಗ್ ಬ್ಯಾಂಕ್ಸ್ ಕೂಡ. ಸೊ ಬ್ಯಾಂಕ್ಸ್ ಅಲ್ಲೂ ಕೂಡ ಮಾರ್ಕೆಟಿಂಗ್ ಆಕ್ಟಿವಿಟೀಸ್ ನಡೀತಾ ಇದೆ. ಬ್ರಾಂಚ್ ಪ್ರೆಸೆನ್ಸ್ ಪ್ಯಾನ್ ಇಂಡಿಯಾ, ಅಕ್ರಾಸ್ ಇಂಡಿಯಾ ಇದೆ. ಸ್ಟ್ರಾಂಗ್ ರೂರಲ್ ರೀಚ್ ಅಂತ ಬಂದಾಗ LIC ಇದು ಎಕ್ಸಲೆಂಟ್ ರೀಚ್, SBI ಗುಡ್, HDFC moderate. Even though they have a more number of branches, penetration into different segments ಅಥವಾ different areas ಅಂತ ಬಂದಾಗ moderate ಅಂತ ಕಾಣಿಸ್ತಿದೆ. ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಕಂಪ್ಯಾರಿಸನ್ ಅಂತ ಬಂದಾಗ ಇನ್ ಟರ್ಮ್ ಇನ್ಶೂರೆನ್ಸ್, ಡೈವರ್ಸಿಟಿ ಆಫ್ ಆಫರಿಂಗ್ಸ್, ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಆಗ್ಲೇ ಹೇಳಿದಂಗೆ ಪ್ರಾಡಕ್ಟ್ಸ್ ಯಾವುದೇ ಪ್ರಾಡಕ್ಟ್ಸ್ ಇದೆ ಕಸ್ಟಮರ್ಸ್ ಅನುಕೂಲ ಆಗೋ ರೀತಿಯಲ್ಲಿ. ಟರ್ಮ್ ಇನ್ಶೂರೆನ್ಸ್ 3ರಲ್ಲೂ ಇದೆ, ಆ ಬೇಸಿಸ್ ಮೇಲೆ 1 2 3 ರ್ಯಾಂಕಿಂಗ್ ಸಿಗುತ್ತೆ. ಸೇವಿಂಗ್ಸ್ ಪ್ಲಾನ್ಸ್ ಇಟ್ಟಿದ್ದಾವೆ, ಎಂಡೋಮೆಂಟ್ ಪ್ಲಾನ್ಸ್ ಇದೆ, ಯುಲಿಪ್ ಪಾಲಿಸೀಸ್ ಇದಾವೆ, ಆನ್ಯುಟಿ ಪ್ಲಾನ್ಸ್ ಇದೆ. ಹಾಗೆ ಟರ್ಮ್ ಇನ್ಶೂರೆನ್ಸ್ ಕಂಪ್ಯಾರಿಸನ್ ಬರ್ತೀವಿ ಅಂತಂದ್ರೆ ಪ್ರೀಮಿಯಂ ಅಫಾಬಿಲಿಟಿ, ಪ್ರೀಮಿಯಂ ಏನಿದೆ, ಪ್ರೀಮಿಯಂ ಹೈ ಅಥವಾ ಲೋನ LIC ಕಂಪೇರ್ ಮಾಡ್ಕೊಂಡಾಗ ಉಳಿದಂತ ಇನ್ಶೂರೆನ್ಸ್ ಕಂಪನೀಸ್ ಅಲ್ಲಿ ಪ್ರೀಮಿಯಂ ಕಡಿಮೆ ಇದೆ. ಟರ್ಮ್ ಇನ್ಶೂರೆನ್ಸ್ ಪ್ರೀಮಿಯಂ LIC ಆಫ್ ಇಂಡಿಯಾ ಸ್ವಲ್ಪ ಹೆಚ್ಚಿಗಿರ್ಬೋದು, ಬಟ್ ಮ್ಯಾಕ್ಸಿಮಮ್ ಸಮ್ ಅಶ್ಯೂರ್ಡ್ ಅಂತ ಬಂದಾಗ ಕ್ಯಾಪ್ ನ ಕೆಲವೊಂದಷ್ಟು ಪ್ರೈವೇಟ್ ಕಂಪನೀಸ್ ಇಟ್ಟಿದ್ದಾರೆ. ಲೈಫ್ ಇನ್ಶೂರೆನ್ಸ್ ಕಂಪನಿಯಲ್ಲಿ ಆ ಕ್ಯಾಪ್ ಇಲ್ಲ. ರೈಡರ್ಸ್ ಅವೈಲಬಿಲಿಟಿ ಅಂತ ಬಂದಾಗ್ಲೂ ಕೂಡ ಡಿಸಬಿಲಿಟಿ ರೈಡರ್ ಆಗ್ಬೋದು, ಆಕ್ಸಿಡೆಂಟಲ್ ರೈಡರ್ ಆಗ್ಬೋದು, ಕ್ರಿಟಿಕಲ್ ಇಲ್ನೆಸ್ ರೈಡರ್ ಆಗ್ಬೋದು, ಟರ್ಮ್ ರೈಡರ್ ಆಗ್ಬೋದು, ಇದರ ವ್ಯವಸ್ಥೆಗಳು ಕೂಡ ಬೇಸಿಸ್ ಮೇಲೆ 1 2 3 ಅಂತ ರ್ಯಾಂಕಿಂಗ್ ಮಾಡ್ಲಿಕ್ಕಾಗಿದೆ. ಟರ್ಮ್ ಇನ್ಶೂರೆನ್ಸ್ ಕ್ಲೈಮ್ ಸಪೋರ್ಟ್ ಮೇಲೆ ರ್ಯಾಂಕಿಂಗ್ ಕೂಡ ಮಾಡ್ಲಿಕ್ಕಾಗಿದೆ. ಆನ್ಲೈನ್ ಪರ್ಚೇಸ್ ಆಫ್ ದಿ ಪ್ರಾಡಕ್ಟ್ಸ್ ಅಂತ ಬಂದಾಗ 1 2 3 ರ್ಯಾಂಕಿಂಗ್ ಕೂಡ ಆಗ್ತಿದೆ. ಫ್ಲೆಕ್ಸಿಬಿಲಿಟಿ,
ಈ 1 2 3 ಅಂತ ಸೆಲೆಕ್ಟ್ ಮಾಡಿರೋಂಥದ್ದು ಏನಿದೆ ಈ ಎಲ್ಲಾ ಪ್ಯಾರಾಮೀಟರ್ಸ್ ನ ಕನ್ಸಿಡರ್ ಮಾಡಿಕೊಂಡು 1 2 3 ರ್ಯಾಂಕಿಂಗ್ ನ ಮಾಡ್ಲಿಕ್ಕೆ ಆಗಿದೆ. ಸೊ ಗ್ಯಾರಂಟೆಡ್ ಸೇವಿಂಗ್ಸ್ ಪ್ಲಾನ್ಸ್ ಅಂತ ಬಂದಾಗ LIC ಆಫ್ ಇಂಡಿಯಾದಲ್ಲಿ ಇರುವಂತಹ ಗ್ಯಾರಂಟೆಡ್ ಪ್ಲಾನ್ಸ್ಗೂ ಬೇರೆ SBI ಮತ್ತೆ HDFC ಇರುವಂತಹ ಗ್ಯಾರಂಟೆಡ್ ಪ್ಲಾನ್ಸ್ಗೂ ಕಂಪ್ಯಾರಿಸನ್ ಮಾಡಿ 1 2 3 ರ್ಯಾಂಕಿಂಗ್ ಕೊಡ್ಲಿಕ್ಕಾಗಿದೆ. ಇನ್ಕಮ್ ಆಪ್ಷನ್ಸ್, ಸೊ ಬೆನಿಫಿಟ್ಸ್ ಬರುವಂತದ್ರ ಬೇಸಿಸ್ ಮೇಲೆ, ಮೆಚುರಿಟಿ ಬೆನಿಫಿಟ್ಸ್ ಮೇಲೆ, ಕ್ಯಾಪಿಟಲ್ ಪ್ರೊಟೆಕ್ಷನ್, ಗ್ಯಾರಂಟಿ ಏನಿದೆ ಇನ್ವೆಸ್ಟ್ಮೆಂಟ್ ಮಾಡಿರುವಂತಹ ಹಣಕ್ಕೆ ಆ ಗ್ಯಾರಂಟಿ ಕೊಡೋದ್ರ ಮೇಲೆ, ಲಿಕ್ವಿಡಿಟಿ ಫೀಚರ್ಸ್ ಮೇಲೆ ಕಂಪ್ಯಾರಿಸನ್ ಮಾಡಿ 1 2 3 ರ್ಯಾಂಕಿಂಗ್ ನ ಕೊಡ್ಲಿಕ್ಕಾಗಿದೆ. ಮೋರ್ ಆಫ್ ಅಗೇನ್ ಚೈಲ್ಡ್ ಇನ್ಶೂರೆನ್ಸ್ ಪ್ಲಾನ್ಸ್ ಅಂತ ಬಂದಾಗ ಎಜುಕೇಶನ್ ಪ್ಲಾನಿಂಗ್ ಫಾರ್ ಎ ಚೈಲ್ಡ್, ಆ ಚೈಲ್ಡ್ಗೆ ಡಿಫ್ರೆಂಟ್ ಸೆಗ್ಮೆಂಟ್ಸ್ ಅಲ್ಲಿ MBBS ಆಗ್ಬೋದು, ಇಂಜಿನಿಯರಿಂಗ್ ಆಗ್ಬೋದು, ಅದರ್ ಮಾಸ್ಟರ್ ಕೋರ್ಸಸ್ ಆಗ್ಬೋದು, ಆ ಕೋರ್ಸಸ್ಗೆ ಅನುಗುಣವಾಗಿ ಡಿಸೈನ್ ಮಾಡಿರುವಂತ ಪ್ರಾಡಕ್ಟ್ಸ್ ಆ ಕಂಪ್ನಿಲಿ ಇದೆಯಾ ಅನ್ನೋದ್ರ ಮೇಲೆ ರ್ಯಾಂಕಿಂಗ್ ಮಾಡ್ಲಿಕ್ಕೆ ಬರುತ್ತೆ. ಸೊ ವೇವರ್ ಆಫ್ ಪ್ರೀಮಿಯಂ, ಅಕಸ್ಮಾತ್ ಅರ್ನಿಂಗ್ ಮಾಡುವಂತ ಪರ್ಸನ್ ಇಲ್ಲ ಅಂತಂದಾಗ ಮುಂದೆ ಕಟ್ಟಬೇಕಾಗಿರುವಂತಹ ಪ್ರೀಮಿಯಂ ನ ವೇವ್ ಮಾಡುವಂತ ವ್ಯವಸ್ಥೆ ಇದೆಯಾ ಅನ್ನೋ ಬೇಸಿಸ್ ಮೇಲೆ ಪ್ರಾಡಕ್ಟ್ ನ ಸೆಲೆಕ್ಟ್ ಮಾಡೋದ್ರ ಜೊತೆಲಿ ಕಂಪ್ನಿ ಕೂಡ ಸೆಲೆಕ್ಟ್ ಮಾಡ್ಬೇಕಾಗಿ ಬರುತ್ತೆ. ಡೆತ್ ಬೆನಿಫಿಟ್ಸ್, ಹೇಗೆ ಬೆನಿಫಿಟ್ ಚೈಲ್ಡ್ ಎಜುಕೇಶನ್ಗೋಸ್ಕರ ಹೆಲ್ಪ್ ಆಗುತ್ತಾ ಅಥವಾ ಫ್ಯಾಮಿಲಿ ಪ್ರೊಡಕ್ಷನ್ಗೆ ಹೆಲ್ಪ್ ಆಗುತ್ತಾ ಅಥವಾ ಕಂಪ್ಲೀಟ್ ಕಾಂಪೋಸಿಟ್ ಹೆಲ್ಪ್ ಆಗುತ್ತಾ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಫ್ಲೆಕ್ಸಿಬಲ್ ಪೇಔಟ್ಸ್, ಬೇಕು ಅಂದಾಗ ಅಥವಾ ಚೈಲ್ಡ್ ಎಜುಕೇಶನ್ಗೆ ಅವಶ್ಯಕತೆ ಇರುವಾಗ ಹಣ ಸಿಗುವಂತ ಬೇಸಿಸ್ ಮೇಲೆ ಪ್ರಾಡಕ್ಟ್ ನ ಡಿಸೈನ್ ಮಾಡಿದ್ಯಾ. ಮೈಲ್ ಸ್ಟೋನ್ ಬೇಸ್ಡ್ ಬೆನಿಫಿಟ್ಸ್, ಸೊ ಗೋಲ್ ಬೇಸ್ಡ್ ಏನಿದೆ ಅದರ ಬೇಸಿಸ್ ಮೇಲೆ ಪ್ಲಾನ್ಸ್ ನ ಡಿಸೈಡ್ ಮಾಡೋದ್ರ ಮೇಲೆ ಡಿಸೈಡ್ ಮಾಡ್ತಾರೆ. ರಿಟೈರ್ಮೆಂಟ್ ಅಂಡ್ ಪೆನ್ಷನ್ ಪ್ಲಾನ್ಸ್, ಡೆಫರ್ಡ್ ಆನಿಟಿ, ಸೊ ಈಗ ಪೆನ್ಷನ್ ಬೇಕಿಲ್ಲ, ಭವಿಷ್ಯದಲ್ಲಿ ನಂಗೆ ಪೆನ್ಷನ್ ಬೇಕು, ಅದಕ್ಕೆ ಸಂಬಂಧಪಟ್ಟಂತ ಪ್ರಾಡಕ್ಟ್ಸ್ ಬೇಸಿಸ್ ಮೇಲೆ ಡಿಸೈಡ್ ಮಾಡ್ಲಿಕ್ಕಾಗಿದೆ. ಆ ಪ್ರಾಡಕ್ಟ್ಸ್ ಈ 3 ಕಂಪ್ನೀಸ್ ಅಲ್ಲೂ ಸಿಗ್ತಿದೆ. ಇಮಿಡಿಯೇಟ್ ಆನಿಟಿ, ಸೊ ಇನ್ವೆಸ್ಟ್ಮೆಂಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಮಂತ್ ಇಂದಾನೆ ಪೆನ್ಷನ್ ಬರುವಂತ ಒಂದು ವ್ಯವಸ್ಥೆಗೆ ಇಮಿಡಿಯೇಟ್ ಆನಿಟಿ ಅಂತ ಕರಿತೀವಿ. ಆ ಪ್ಲಾನ್ ಬೇಸ್ ಮೇಲೆ ರ್ಯಾಂಕಿಂಗ್ ಡಿಸೈಡ್ ಮಾಡ್ಲಿಕ್ಕಾಗಿದೆ. ಮೋರ್ ಆಫ್ ಗ್ಯಾರಂಟಿಡ್ ಇನ್ಕಮ್, ಎಷ್ಟು ಗ್ಯಾರಂಟಿಡ್ ಇಂಟ್ರೆಸ್ಟ್ ನ ಕೊಡ್ತಿದ್ದಾರೆ, ಫಾರ್ ಲೈಫ್ ಟೈಮ್ ಅಥವಾ ಲಿಮಿಟೆಡ್ ಪೀರಿಯಡ್, ಅಗೇನ್ ಫ್ಲೆಕ್ಸಿಬಲ್ ಪೀರಿಯಡ್. ಮೋರ್ ಆಫ್ ರಿಟೈರ್ಮೆಂಟ್ ಕಾರ್ಪಸ್ ಕ್ರಿಯೇಷನ್, ಸೊ ಒಂದು ಕಾರ್ಪಸ್ ಕ್ರಿಯೇಟ್ ಮಾಡ್ಲಿಕ್ಕೂ ಕೂಡ ಈ ಪ್ಲಾನ್ಸ್ ಈ ಕಂಪ್ನಿ ಮುಖಾಂತರ ಅವೈಲಬಿಲಿಟಿ ಇದೆಯಾ, ಹೆಲ್ಪ್ ಆಗ್ತಿದೆ ಅನ್ನೋದು ಬೇಸಿಸ್ ಮೇಲೆ ರ್ಯಾಂಕಿಂಗ್ ನ ಡಿಸೈಡ್ ಮಾಡ್ಲಿಕ್ಕೆ ಆಗಿದೆ. ಕ್ಲೈಮ್ ಸೆಟಲ್ಮೆಂಟ್ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಇಂಡಿವಿಜುವಲ್ ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ಅಂತ ಬಂದಾಗ LIC ಆಫ್ ಇಂಡಿಯಾ ಅರೌಂಡ್ 96 to 99% ರೇಂಜ್ ಅಲ್ಲಿ ಕೊಂಡ್ರೆ, ಉಳಿದಂತ 2 ಕಂಪ್ನೀಸು ಅಗೇನ್ ಸೇಮ್ 97 to 99% ರೇಂಜ್ ಅಲ್ಲಿ ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ಪರ್ಫಾರ್ಮೆನ್ಸ್ ಇದೆ. ಆ ಸರ್ವಿಸಿಂಗ್ ಕೂಡ ಎಷ್ಟು ಫಾಸ್ಟ್ ಆಗಿ ಆಗ್ತಿದೆ, ಎಷ್ಟು ಅಗ್ರೆಸಿವ್ ಆಗಿ ನಡೀತಾ ಇದೆ ಅನ್ನೋದ್ರ ಮುಖಾಂತರ ಕೂಡ ರ್ಯಾಂಕಿಂಗ್ ಡಿಸೈಡ್ ಆಗುತ್ತೆ. ಡಾಕ್ಯುಮೆಂಟೇಶನ್ ಸಪೋರ್ಟ್, ಸೊ ಮೋರ್ ಆಫ್ ಇಲ್ಲಿ ಡಾಕ್ಯುಮೆಂಟೇಶನ್ ಎಷ್ಟು ಕಾಂಪ್ಲಿಕೇಶನ್ಸ್ ಇದೆಯಾ ಅಥವಾ ಸಿಂಪ್ಲಿಫೈಡ್ ವೇಲಿ ಡಾಕ್ಯುಮೆಂಟೇಶನ್ ಆಗಿ ಕ್ಲೈಮ್ ಪ್ರೋಸೆಸ್ ಆಗುತ್ತಾ. ಅವರೇಜ್ ಟರ್ನ್ ಅರೌಂಡ್ ರೌಂಡ್ ಅಂತಂದ್ರೆ ಒಂದ್ಸಲ ಅಪ್ಲಿಕೇಶನ್ ನ ಸಬ್ಮಿಟ್ ಮಾಡಿದ್ಮೇಲೆ ಮತ್ತೆ ಕ್ಲೈಮ್ ಸಬ್ಮಿಟ್ ಆಗ್ಲಿಕ್ಕಿಂತ ಮುಂಚೆ ವಿಸಿಟ್ ಮಾಡಬೇಕಾಗಿರುವಂತ ಮ್ಯಾಂಡೇಟರಿ ವಿಸಿಟ್ಸ್ ಏನಿದೆ, 2 ಸಲ 3 ಸಲ ಅಥವಾ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡುವಂಥದ್ದು, ಅಥವಾ ಪೀರಿಯಡ್ ಆಫ್ ಸೆಟಲ್ಮೆಂಟ್, ಒಂದು ಕ್ಲೈಮ್ ಸೆಟಲ್ಮೆಂಟ್ ಮಾಡ್ಲಿಕ್ಕೆ ಎಷ್ಟು ಟೈಮ್ ತಗೊಳ್ತಿದೆ ಅನ್ನೋದ್ರ ಬೇಸಿಸ್ ಮೇಲೆ ಆ ಕಂಪ್ನಿಯ ರ್ಯಾಂಕಿಂಗ್ ಡಿಸೈಡ್ ಆಗುತ್ತೆ. ಡಿಜಿಟಲ್ ಸರ್ವಿಸಸ್ ಅಂಡ್ ಮೊಬೈಲ್ ಅಪ್ಲಿಕೇಶನ್ಸ್ ಅಂತ ಬಂದಾಗ ಇಲ್ಲಿ ಕನ್ಸಿಡರ್ ಮಾಡಬೇಕಾಗಿರುವಂತದ್ದು ಆನ್ಲೈನ್ ಪರ್ಚೇಸ್ ಎಷ್ಟು ಅವೈಲಬಿಲಿಟಿ ಇದೆ ಎಲ್ಲಾ ಪ್ರಾಡಕ್ಟ್ಸ್, ಪ್ರೀಮಿಯಂ ಪೇಮೆಂಟ್ಸ್ ಹೇಗೆ ಆಪ್ಷನ್ಸ್ ಇದೆ, ಪಾಲಿಸಿ ಡೌನ್ಲೋಡ್ಗೆ ಏನು ಆಪ್ಷನ್ಸ್ ಇದೆ, ಕಸ್ಟಮರ್ ಪೋರ್ಟಲ್ ಹೇಗೆ ವರ್ಕ್ ಮಾಡ್ತಿದೆ, ಆ ಕಸ್ಟಮರ್ ಪೋರ್ಟಲ್ ಹೇಗೆ ಕಸ್ಟಮರ್ ಹೆಲ್ಪ್ ಆಗ್ತಿದೆ, ಮೊಬೈಲ್ ಅಪ್ಲಿಕೇಶನ್ಸ್ ಇದೆಯಾ, AI ಎನೇಬಲ್ಡ್ ಸಪೋರ್ಟ್ ಇದೆಯಾ ಈಗ. ಸೊ ಇದೆಲ್ಲಾನು ಕೂಡ ಕನ್ಸಿಡರ್ ಮಾಡಿ ಆ ಕಂಪ್ನಿಯ ರ್ಯಾಂಕಿಂಗ್ ನ ಡಿಸೈಡ್ ಮಾಡ್ಬೇಕಾಗಿ ಬರುತ್ತೆ. ಅಗೇನ್ ಫೈನಾನ್ಷಿಯಲ್ ಸ್ಟ್ರೆಂತ್ ಅಂಡ್ ಸಾಲ್ವೆನ್ಸಿ, ಇಟ್ಸ್ ಮೋಸ್ಟ್ ಅಂಡ್ ವೆರಿ ಇಂಪಾರ್ಟೆಂಟ್. ಸಾಲ್ವೆನ್ಸಿ ರೇಷಿಯೋ ಅಂತಂದ್ರೆ ಒಂದು ಕಂಪನಿ ತನ್ನ ಮೇಲೆ ಇರುವಂತಹ ಸಾಲ ಅಥವಾ ಲಯಬಿಲಿಟಿ ಏನಿದೆ, ಆ ಲಯಬಿಲಿಟಿ ಕಸ್ಟಮರ್ಸ್ ಗೆ ಕೊಡುವಂತದ್ದಾಗ್ಬೋದು ಅಥವಾ ಬೇರೆ ಕಡೆ ಸಾಲ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿರುವಂತದ್ದು ಏನಾದ್ರು ಇದ್ರೆ ಅದನ್ನ ರೀಪೇ ಮಾಡ್ಲಿಕ್ಕೆ ಇಟ್ಟಿರುವಂತಹ ಸೆಕ್ಯೂರಿಟಿ ಡೆಪಾಸಿಟ್ಗೆ ಸಾಲ್ವೆನ್ಸಿ ರೇಷಿಯೋ ಅಥವಾ ಸಾಲ್ವೆನ್ಸಿ ಮಾರ್ಜಿನ್ ಅಂತ ಕರಿತೀವಿ. ಆಲ್ಮೋಸ್ಟ್ ಈ 1 2 3 ಕಂಪನೀಸ್ ಏನಿದೆ, LIC ಆಫ್ ಇಂಡಿಯಾ ₹100 ಸಾಲ ಇತ್ತು ಅಂತಂದ್ರೆ ₹200ಗಿಂತ ಹೆಚ್ಚಿನಷ್ಟು ಹಣನ ಡೆಪಾಸಿಟ್ ಇಟ್ಟಿದೆ. ಸೊ ಉಳಿದಂತ HDFC ಮತ್ತೆ SBI ಕೂಡ 1.7 to ₹2 ಒಳಗಡೆ ಡೆಪಾಸಿಟ್ ಮಾಡಿರುವಂತದ್ದು ಉಂಟು. ಸೊ ಹಾಗಾಗಿ ಈ ಸಾಲ್ವೆನ್ಸಿ ರೇಷಿಯೋ ಮೇಲೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಡಿಸೈಡ್ ಆಗುತ್ತೆ. ಅದರ ಬೇಸಿಸ್ ಮೇಲೆ 1 2 3 ರ್ಯಾಂಕಿಂಗ್ ನ ಡಿಸೈಡ್ ಮಾಡ್ತಾರೆ. ಇನ್ವೆಸ್ಟ್ಮೆಂಟ್ ಕ್ವಾಲಿಟಿ ಅಂತ ಬಂದಾಗ ಹೇಗೆ ಹೈ ರಿಸ್ಕ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರಾ, ಸ್ಮಾಲ್ ಕ್ಯಾಪ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರಾ, ಶಾರ್ಟ್ ಟರ್ಮ್, ಲಾಂಗ್ ಟರ್ಮ್, ಹಾಗೆ ರಿಟರ್ನ್ ಓರಿಯೆಂಟೆಡ್ ಅಥವಾ ರಿಸ್ಕ್ ಓರಿಯೆಂಟೆಡ್, ಫಂಡ್ ಮ್ಯಾನೇಜ್ ಮಾಡುವಂತ ಮ್ಯಾನೇಜರ್ಸ್ ಯಾರಿದ್ದಾರೆ, ಅವ್ರು ಎಷ್ಟು ಸ್ಕಿಲ್ಡ್ ಇದ್ದಾರೆ, ಎಟ್ಸೆಟ್ರಾ ಈ ಎಲ್ಲಾ ಪಾಯಿಂಟ್ಸ್ ಬೇಸಿಸ್ ಮೇಲೆ ಕೂಡ ರ್ಯಾಂಕಿಂಗ್ ಡಿಸೈಡ್ ಆಗುತ್ತೆ. ರಿಸ್ಕ್ ಮ್ಯಾನೇಜ್ಮೆಂಟ್, ಹೈ ರಿಸ್ಕ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮ್ಯಾನೇಜ್ ಮಾಡುವಂತ ಎಬಿಲಿಟಿ ಇರುವಂತಹ ಫಂಡ್ ಮ್ಯಾನೇಜರ್ಸ್ ಇದಾರಾ ಇಲ್ವಾ. ಹಾಗೆ ಈ ಫ್ಲಕ್ಚುಯೇಷನ್ಸ್ ಬಂದಾಗ ಈ ಇನ್ವೆಸ್ಟ್ಮೆಂಟ್ಸ್ ನ ಓವರ್ ಆಲ್ ಇನ್ವೆಸ್ಟ್ಮೆಂಟ್ಸ್ ನ ಮ್ಯಾನೇಜ್ ಮಾಡಿ ರೀಶೆಡ್ಯೂಲ್ ಮಾಡುವಂತ ಒಂದು ಎಬಿಲಿಟಿ. ಕ್ರೆಡಿಟ್ ಪ್ರೊಫೈಲ್, ನಂಬಿಕೆ, ಹೂಡಿಕೆ ಮಾಡಿದ್ರೆ ವಾಪಸ್ ಬರುತ್ತೆ ಅನ್ನೋ ಅಂತ ಒಂದು ನಂಬಿಕೆ ಇದೆಯಾ, ಎಷ್ಟು ಮಟ್ಟಿಗೆ ಇದೆ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ. ಅಡ್ವಾಂಟೇಜಸ್ ಆಫ್ LIC, ಸೊ ಇಂಡಿವಿಜುವಲ್ ಆಗಿ ಹೋಗ್ತೀವಿ ಅನ್ನೋದಾದ್ರೆ
LIC, it's a government backed up company, sovereign guarantee on the company, largest market share, highest AUM, strong brand trust, extensive branch network, largest agency force, average of traditional and guaranteed products, broad range. So ಬೇರೆ ಬೇರೆಯಿಂದ ಹೆಚ್ಚಿನ ನಂಬರ್ಸ್ ಅಲ್ಲಿ ಸಿಗುತ್ತೆ. ಅಡ್ವಾಂಟೇಜಸ್ ಆಫ್ SBI ಲೈಫ್ ಅಂತ ತಗೊಂಡಾಗ ಸ್ಟ್ರಾಂಗ್ ಬ್ಯಾಂಕ್ ಡಿಸ್ಟ್ರಿಬ್ಯೂಷನ್, ಬ್ಯಾಲೆನ್ಸ್ಡ್ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ, ಕಾಂಪಿಟೇಟಿವ್ ಟರ್ಮ್ ಪ್ಲಾನ್ಸ್ ಕೂಡ ಬೇರೆ ಬೇರೆ ರೀತಿಯ ಪ್ರಾಡಕ್ಟ್ ಪ್ಲಾನ್ಸ್ ಇದೆ. ಬ್ಯಾಲೆನ್ಸ್ಡ್ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ, ಬ್ಯಾಲೆನ್ಸ್ಡ್ ಅಂತಂದ್ರೆ ಹೈ ರಿಸ್ಕ್ ಲೋ ರಿಸ್ಕ್, ರೈಟ್, ಮಾರ್ಕೆಟ್ ಲಿಂಕ್ ಪ್ಲಾನ್ಸ್, ಗ್ಯಾರಂಟೆಡ್ ಪ್ರಾಡಕ್ಟ್ಸ್ ಇದು ಸಿಗುವಂತದ್ದು. Growing customer base, so increasing customer base, good digital ecosystem, technology based. Okay, advantages of HDFC life ಅಂತ ತಗೊಳ್ತೀರಾ ಅಂತಂದ್ರೆ ಪ್ರಾಡಕ್ಟ್ಸ್ ಆರ್ ವೆರಿ ಇನೋವೇಟಿವ್, ಕಸ್ಟಮರ್ಸ್ ಗೆ ರೀಚ್ ಆಗಬೇಕು ಅಥವಾ ಅಡ್ವಾನ್ಸ್ಡ್ ಆಗಿ ಥಿಂಕ್ ಮಾಡಿ ಪ್ರಾಡಕ್ಟ್ ಲಾಂಚ್ ಮಾಡುವಂತದಕ್ಕೆ ಇನೋವೇಷನ್ ಅಂತ ಕರಿತೀವಿ. ಫ್ಲೆಕ್ಸಿಬಲ್ ಪ್ರೊಡಕ್ಷನ್ ಸೊಲ್ಯೂಷನ್ಸ್, ಆಪ್ಷನ್ಸ್ ಕೊಟ್ಬಿಡ್ತಾರೆ ಕಸ್ಟಮರ್ಸ್ ಗೆ ಎಷ್ಟು ಬೇಕು ಅಷ್ಟನ್ನ ಪ್ರೊಡಕ್ಟ್ ಮಾಡ್ಕೊಳ್ಳಿ ಅಂತ. ಸ್ಟ್ರಾಂಗ್ ಡಿಜಿಟಲ್ ಸರ್ವಿಸಿಂಗ್, ಎಸ್, ಡಿಜಿಟಲಿ ದೇ ಆರ್ ಎಕ್ವಿಪ್ಡ್, ಎನೇಬಲ್ಡ್ compared to the strong digital service sigate. Wide range of riders, user friendly online experience. Okay, most of all the things will happen online, that is called user friendly. So next anta bandaga best company for different customers anta tagoltira antandre best company for different customers. Government backed trust, LIC of India. Traditional guaranteed savings, LIC. Banking relationship, SBI. Digital first experience, HDFC. Flexible production options, HDFC. Balanced and production and SBI. So ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಬಹುದು ಡಿಫ್ರೆಂಟ್ ಕಸ್ಟಮರ್ಸ್ ಬೇಸ್ ಮೇಲೆ. ಸೊ ರ್ಯಾಂಕಿಂಗ್ ಅಥವಾ ರೇಟಿಂಗ್ಸ್ ಅಂತ ತಗೊಳ್ತೀರಾ ಅಂತಂದ್ರೆ, ರೈಟ್, ಬ್ರಾಂಡ್ ಟ್ರಸ್ಟ್ ಅಂತ ಬಂದಾಗ 5 ರೇಟಿಂಗ್ಸ್ ಇದೆ LIC ಅಲ್ಲಿ, SBI 4, HDFC 4. AUM ಅಂತ ಬಂದಾಗ 5 ರೇಟಿಂಗ್ಸ್ ಇದೆ LIC ಅಲ್ಲಿ, SBI 4 ಇದೆ, ಅದರ್ ಕಂಪನೀಸ್ 4. ಮಾರ್ಕೆಟ್ ಲೀಡರ್ಶಿಪ್ ಅಗೇನ್ 5 ಇನ್ LIC, others 4. ಪ್ರಾಡಕ್ಟ್ ವೆರೈಟಿ 5 ರೇಟಿಂಗ್ಸ್ ಇದೆ, others 4. ಡಿಜಿಟಲ್ ಎಕ್ಸ್ಪೀರಿಯನ್ಸ್ LIC ಅಲ್ಲಿ 3 ಇದೆ, others 4 ಇದೆ. ಸೊ ಅದರ್ ಕಂಪನೀಸ್ ಆರ್ ಪ್ರೈವೇಟ್, SBI ಅಂಡ್ ಡಿಜಿಟಲಿ ಅಗ್ರೆಸಿವ್ ದನ್ LIC. ಇನೋವೇಷನ್, ಸೊ ಪ್ರಾಡಕ್ಟ್ ನ ಇನೋವೇಟಿವ್ ಆಗಿ ಲಾಂಚ್ ಮಾಡುವಂತದ್ರಲ್ಲಿ LIC ಆಫ್ ಇಂಡಿಯಾಗೆ 3 ರೇಟಿಂಗ್ಸ್ ಇದೆ, ಅದರ್ಸ್ ಆರ್ 4. HDFC ಇಸ್ ಹೈಲಿ ರೇಟಿಂಗ್, 5 ಅಷ್ಟಿದೆ. ಸೊ ಕಸ್ಟಮರ್ ನ ಫ್ಯೂಚರ್ ನೀಡ್ ಏನಿದೆ ಅದನ್ನ ಈಗಲೇ ಅರ್ಥ ಮಾಡ್ಕೊಂಡು ಪ್ರಾಡಕ್ಟ್ ನ ಲಾಂಚ್ ಮಾಡೋದ್ರಲ್ಲಿ ಹೈಲಿ ಇನೋವೇಟಿವ್ ಪ್ರಾಡಕ್ಟ್ಸ್ ಅಂತ ಬಂದಾಗ HDFC ಅದನ್ನ ರ್ಯಾಂಕಿಂಗ್ 1. ಟ್ರೆಡಿಷನಲ್ ಸೇವಿಂಗ್ಸ್ ಅಂತ ಬಂದಾಗ LIC ರ್ಯಾಂಕ್ಸ್ ನಂಬರ್ 1, ಅದರ್ಸ್ ಆರ್ 2 and 3. ಟರ್ಮ್ ಇನ್ಶೂರೆನ್ಸ್ ಫ್ಲೆಕ್ಸಿಬಿಲಿಟಿ ಅಂತ ಬಂದಾಗ LIC ರ್ಯಾಂಕ್ಸ್ ರೇಟಿಂಗ್ಸ್ ಆರ್ 3 ಸ್ಟಾರ್ಸ್ ಇದೆ, ಉಳಿದವಕ್ಕೆ 4, HDFC ಗೆ 5 ಇದೆ, ರೈಟ್. ಸೊ ಟರ್ಮ್ ಇನ್ಶೂರೆನ್ಸ್ ಇಸ್ ಬೆಸ್ಟ್, ಡಿಜಿಟಲಿ HDFC ಇಸ್ ಬೆಸ್ಟ್. ಇನೋವೇಟಿವ್ ಪ್ರಾಡಕ್ಟ್ ಅಂತ ಬಂದಾಗ HDFC ಇಸ್ ಬೆಸ್ಟ್. ಅಂಡ್ ಅಗೇನ್ ಇಫ್ ಯು ಸಿ ದ ಓವರ್ ಆಲ್ ಕಂಪ್ಯಾರಿಸನ್ ಅಂತ ಬಂದಾಗ LIC ಹ್ಯಾಸ್ ಮೋಸ್ಟ್ 5 stars, second HDFC, and third one is SBI Life. ಈ ರೇಟಿಂಗ್ಸ್ ಅಥವಾ ಸ್ಟಾರ್ಸ್ ಏನಿದೆ, ಇಟ್ಸ್ ಎ ಫೀಡ್ಬ್ಯಾಕ್ ಬೈ ದ ಕಸ್ಟಮರ್. ಮಿತ್ಸ್ ಅಂಡ್ ರಿಯಾಲಿಟಿ ಆಫ್ ಲೈಫ್ ಇನ್ಶೂರೆನ್ಸ್ ಇರೋ ಫ್ಯಾಕ್ಟ್ ಏನಿದೆ, ರಿಯಾಲಿಟಿ ಇರೋದ್ರಲ್ಲೂ ಮತ್ತೆ ಹೇಳೋದ್ರಲ್ಲೂ ವ್ಯತ್ಯಾಸ ಏನಿದೆ ಅಂತ ಬಂದಾಗ ಮಿಸ್ಕನ್ಸೆಪ್ಷನ್ಸ್ ಇನ್ ದ ಇನ್ಶೂರೆನ್ಸ್ ಮಾರ್ಕೆಟ್. ಒಂದಷ್ಟು ಮಿಸ್ಕನ್ಸೆಪ್ಷನ್ಸ್ ಇದೆ ಇನ್ಶೂರೆನ್ಸ್ ಮಾರ್ಕೆಟ್ ಅಲ್ಲಿ, ಅದರ ಬೇಸಿಸ್ ಮೇಲೆ ಹೋಗುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ದ ಡಿಫರೆನ್ಸ್ ಬಿಟ್ವೀನ್ perceived and actual risks, addressing common industry stereotypes. So ಆ ರೀತಿ ಬಂದಾಗ ರೈಟ್ ಇನ್ಶೂರೆನ್ಸ್ ಇನ್ 5 ಸಿಂಪಲ್ ಸ್ಟೆಪ್ಸ್, 5 ಸ್ಟೆಪ್ಸ್ ನ ಫಾಲೋ ಮಾಡಿ ರೈಟ್ ಇನ್ಶೂರೆನ್ಸ್ ಯಾವುದು ಅನ್ನೋದನ್ನ ಡಿಸೈಡ್ ಮಾಡಬಹುದು. ಅದು ಏನು ಅಂತ ನೋಡೋಣ. ಅಸೆಸ್ಮೆಂಟ್ ಆಫ್ ಫೈನಾನ್ಷಿಯಲ್ ಗೋಲ್ಸ್, ನಮ್ಮ ಗೋಲ್ಸ್ ಗೆ ಹೇಗೆ ರೀಚ್ ಆಗುತ್ತೆ, ಅದಕ್ಕೆ ಈ ಪ್ರಾಡಕ್ಟ್ಸ್ ಹೇಗೆ ಸಪೋರ್ಟ್ ಮಾಡುತ್ತೆ. ಎವ್ಯಾಲ್ಯೂಯೇಟಿಂಗ್ ಎ ಕ್ಲೈಮ್ ಸೆಟಲ್ಮೆಂಟ್ ಹಿಸ್ಟ್ರಿ, ರೈಟ್. ಕಂಪೇರಿಂಗ್ ಪ್ಲಾನ್ ಬೆನಿಫಿಟ್ಸ್ ಅಂಡ್ ಕಾಸ್ಟ್, ಬೆನಿಫಿಟ್ಸ್ ಏನಿದೆ ಅದಕ್ಕೆ ತಲುಪುವಂತ ವೆಚ್ಚ ಏನಿದೆ, ಸೊ ಪ್ರೀಮಿಯಂ ಏನಿದೆ ಅದನ್ನ ಕಂಪ್ಯಾರಿಸನ್ ಮಾಡೋದ್ರ ಮುಖಾಂತರ ಕೂಡ ಡಿಸೈಡ್ ಮಾಡಬಹುದು. ಕ್ಲೈಮ್ ಸೆಟಲ್ಮೆಂಟ್ ಹಿಸ್ಟ್ರಿ, ಸೊ ಪ್ರೀವಿಯಸ್ ಕ್ಲೈಮ್ ಸೆಟಲ್ಮೆಂಟ್ ಪ್ರೋಸೆಸ್ ಹಿಸ್ಟ್ರಿ ಏನಿದೆ ಅದರ ಬೇಸಿಸ್ ಮೇಲೆ ಡಿಸೈಡ್ ಮಾಡಬಹುದು. 5 ಸ್ಟೆಪ್ಸ್. ಕಾಮನ್ ಮಿಸ್ಟೇಕ್ಸ್ ಟು ಅವಾಯ್ಡ್ ಏನಪ್ಪಾ ಅನ್ನೋದಾದ್ರೆ ಅಂಡರ್ ಎಸ್ಟಿಮೇಟಿಂಗ್ ಸಮ್ ಅಶ್ಯೂರ್ಡ್, ಸೊ ಅಂಡರ್ ಇನ್ಶೂರೆನ್ಸ್ ನ ಮಾಡುವಂಥದ್ದು. ಎಲಿಜಿಬಿಲಿಟಿ ಏನಿದೆ ಅಥವಾ ಅವ್ರಿಗೆ ಬೇಕಾಗಿರುವಂತಹ ಇನ್ಶೂರೆನ್ಸ್ ಕವರೇಜ್ ಏನಿದೆ ಅದಕ್ಕಿಂತ ಕಡಿಮೆ ವ್ಯಾಲ್ಯೂ ಇನ್ಶೂರೆನ್ಸ್ ಇಟ್ಕೊಳ್ಳುವಂಥದ್ದು ಅಥವಾ ಅಬ್ಲಿಗೇಷನ್ ಇನ್ಶೂರೆನ್ಸ್ ಇಟ್ಕೊಳ್ಳುವಂಥದ್ದು, ಆರ್ ಮೇ ಬಿ ಸಮ್ ಮ್ಯಾಂಡೇಟರಿ ಇನ್ಶೂರೆನ್ಸ್ ಪಾಲಿಸೀಸ್ ನ ಇಟ್ಕೊಳ್ಳುವಂಥದ್ದು ಜನರಲ್ ಈಗಲೂ ಕೂಡ ಅಭ್ಯಾಸ ಇದೆ ಅಂತ ಹೋಗ್ತೀವಿ ಅನ್ನೋದಾದ್ರೆ. ಇಗ್ನೋರಿಂಗ್ ಎ ಫೈನ್ ಪ್ರಿಂಟ್ ಅಂಡ್ ರೈಡರ್ ಡೀಟೇಲ್ಸ್. ಫೈನ್ ಪ್ರಿಂಟ್ ಅಂತ ಏನಿದೆ, ಎಲ್ಲಾ ಬ್ರೋಚರ್ಸ್ ಅಲ್ಲೂ ಮತ್ತೆ ಪಾಲಿಸಿ ಕಾಂಟ್ರಾಕ್ಟ್ ಅಲ್ಲಿ ಒಂದು ಸಣ್ಣ ಅಕ್ಷರಗಳು ಪ್ರಿಂಟ್ ಆಗಿರುತ್ತೆ.
ಅದನ್ನ ಫಸ್ಟ್ ಓದ್ಬೇಕಾಗಿ ಬರುತ್ತೆ. ಅಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಕ್ಲಾಸಸ್ ಮೆನ್ಷನ್ ಆಗಿರುತ್ತೆ, ಅದನ್ನ ಇಗ್ನೋರ್ ಮಾಡಬಾರ್ದು. ಮ್ಯಾಕ್ಸಿಮಮ್ ಇಗ್ನೋರ್ ಮಾಡ್ತಾರೆ, ದಟ್ ಶುಡ್ ನಾಟ್ ಹ್ಯಾಪನ್. ಅಂಡ್ ರೈಡರ್ ಡೀಟೇಲ್ಸ್ ಏನಿದೆ, ರೈಡರ್ಸ್ ಇಂದ ಬರುವಂತ ಬೆನಿಫಿಟ್ಸ್ ಏನು, ಲಿಮಿಟೇಷನ್ಸ್ ಏನಿದೆ ಅದನ್ನ ಓದ್ಕೊಬೇಕಾಗಿ ಬರುತ್ತೆ. ಹೈಡಿಂಗ್ ಮೆಡಿಕಲ್ ಹಿಸ್ಟ್ರಿ ಆರ್ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್, ಪಾಲಿಸಿ ಮಾಡಬೇಕಾದಾಗ ಪ್ರೀವಿಯಸ್ ಮೆಡಿಕಲ್ ಹಿಸ್ಟ್ರಿ ಏನಿದೆ ಅದನ್ನ ಮುಚ್ಚಿಡುವಂಥದ್ದು. ಹಾಗೆ ಪ್ರೆಸೆಂಟ್ ಇರುವಂತ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ ಏನಿದೆ, ಡ್ರಿಂಕ್ಸ್ ಇರ್ಬೋದು, ಸ್ಮೋಕ್ಸ್ ಇರ್ಬೋದು, ಎಟ್ಸೆಟ್ರಾ ಎಟ್ಸೆಟ್ರಾ ಎಟ್ಸೆಟ್ರಾ, ಸೊ ಇಂಥದನ್ನ ಹೈಡ್ ಮಾಡೋದನ್ನ ಅವಾಯ್ಡ್ ಮಾಡ್ಬೇಕಾಗಿ ಬರುತ್ತೆ. ಇದರಿಂದ ಸಮಸ್ಯೆ ಆಗುತ್ತೆ. ಸೊ ಯೂಶುವಲ್ ಆಗಿ ಫ್ರೀಕ್ವೆಂಟ್ಲಿ ಆಸ್ಕ್ ಕ್ವಶನ್ಸ್ ಅಂತ ಬಂದಾಗ ಕೇಳುತ್ತದೆ ಏನಪ್ಪ, ಕ್ಲಾರಿಫೈಂಗ್ ದ ಟರ್ಮ್ಸ್ ಅಂಡ್ ಪಾಲಿಸಿ ಟರ್ಮ್ಸ್ ಅಂಡ್ ಪೇಔಟ್ ಸ್ಟ್ರಕ್ಚರ್ಸ್. ಪಾಲಿಸಿಯ ಕಂಡೀಷನ್ಸ್ ಏನಿದೆ, ಎಷ್ಟು ವರ್ಷ ಕಟ್ಟಬೇಕು, ಕಟ್ಟಲಿಲ್ಲ ಅಂದ್ರೆ ಏನಾಗುತ್ತೆ, ಪೇಔಟ್ ಅಂತ ಬಂದಾಗ ಹಣ ಯಾವಾಗ ಯಾವಾಗ ಬರುತ್ತೆ, ಯಾವ ರೀತಿ ಬರುತ್ತೆ, ಅದು ಯಾವ ರೂಪದಲ್ಲಿ ಬರುತ್ತೆ, ಅಕೌಂಟ್ ಟ್ರಾನ್ಸ್ಫರ್ ಆಗುತ್ತಾ, ಟಿಜಿಎಸ್ ಸಿಗುತ್ತಾ, ಪಾಲಿಸಿ ಹೋಲ್ಡರ್ ಇದ್ದಾಗ ಹೇಗೆ ಬರುತ್ತೆ, ಅಥವಾ ಪಾಲಿಸಿ ಹೋಲ್ಡರ್ ಇಲ್ಲ ಅಂದಾಗ ನಾಮಿನಿ ಇದ್ದಾಗ ಹೇಗೆ ಬರುತ್ತೆ, ಸೊ ನಾಮಿನಿ ಇದ್ದಾಗ ಜಾಯಿಂಟ್ ನಾಮಿನೀಸ್ ಇದ್ದಾಗ ಹೇಗೆ ಪೇಔಟ್ ಆಗುತ್ತೆ, ಎಟ್ಸೆಟ್ರಾ ಎಟ್ಸೆಟ್ರಾ, ಇದೆಲ್ಲ ಕ್ವಶನ್ಸ್ ಇರುತ್ತೆ. ಆ ಕ್ವಶನ್ಸ್ ನ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಪಾಲಿಸಿನ ಮಾಡ್ಬೇಕಾಗಿ ಬರುತ್ತೆ. ಸೊ ಗೈಡೆನ್ಸ್ ಅಂಡ್ ಕ್ಲೈಮ್ ಪ್ರೊಸೆಸಸ್ ಅಂಡ್ ಡಾಕ್ಯುಮೆಂಟೇಶನ್, ಕಾಮನ್ ಕ್ವೆರೀಸ್ ಫ್ರಮ್ ಕ್ಲೈಂಟ್ಸ್ ರಿಗಾರ್ಡಿಂಗ್ ದಿಸ್. ಓಕೆ, ಪ್ರೊಸೆಸಸ್ ಅಂಡ್ ಡಾಕ್ಯುಮೆಂಟೇಶನ್. ಸ್ನೇಹಿತರೆ, ಕ್ಲೈಮ್ ಬಂದಾಗ ಪ್ರೋಸೆಸ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ಗೈಡೆನ್ಸ್ ನ ಕೊಡ್ಬೇಕಾಗಿ ಬರುತ್ತೆ. ತಿಳ್ಕೊಂಡು ಯಾವುದು ಈಸಿ ಅನ್ಸುತ್ತೆ ಅದರ ಮುಖಾಂತರ ಪ್ರೋಸೆಸ್ ಮಾಡಿ ಕಂಪ್ಲೀಟ್ ಮಾಡ್ಕೊಳ್ಳೋಂಥದ್ದು ಉತ್ತಮ. ಸ್ನೇಹಿತರೆ, ಇಷ್ಟೊತ್ತು ನೋಡ್ರಿ, ಸೊ ಇಲ್ಲಿ ತನಕ ನೀವು ನೋಡಿದಂತ ವ್ಯವಸ್ಥೆ ಏನಿತ್ತು ಅದ್ರ ಮುಖಾಂತರ ನಿಮಗೆ ಅರ್ಥ ಆಗಿರುತ್ತೆ. ಟಾಪ್ ರೇಟೆಡ್ ಕಂಪ್ನೀಸ್ 1, 2, 3 ಹೇಗೆ ರೇಟಿಂಗ್ ಮಾಡ್ತಾರೆ, ಅದರಲ್ಲಿ ನಿಮಗೆ ಬೆಸ್ಟ್ ಯಾವುದು ಅಂತ ಸೆಲೆಕ್ಟ್ ಮಾಡೋದು. ಸೊ ಇದ್ರ ಮುಖಾಂತರ ನೀವು ನಿಮ್ಮ ಬೆಸ್ಟ್ ಕಂಪ್ನಿ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ಹೂಡಿಕೆ ಮಾಡ್ಕೊಬಹುದು. ಹಾಗೆ ನಿಮಗೆ ಬೇಕಾದಂತ ಪ್ರಾಡಕ್ಟ್ಸ್ಗೆ ಮ್ಯಾಚ್ ಆಗುವಂತ ಕಂಪ್ನಿ ಯಾವುದು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತೀರ ಅಂತ ಅನ್ಕೊಳ್ತೀನಿ. ಸೊ ಇಲ್ಲಿ ತನಕ ನೋಡಿದಂತ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿತ್ತು ಅನ್ನೋದಾದ್ರೆ ಥಮ್ಸ್ ಕೊಡಿ. ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಲೈಕ್ ಮಾಡೋದ್ರ ಮುಖಾಂತರ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. G2 LIC ಗುರುನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಮುಂದೆ ಇದೇ ರೀತಿಯಾದಂತಹ ವ್ಯಾಲ್ಯೂಬಲ್ ಇನ್ಪುಟ್ಸ್ ಇರುವಂತಹ ವಿಡಿಯೋಸ್ ನಿಮಗೆ ಬರ್ತಿರುತ್ತೆ, ಅದನ್ನ ನೀವು ನೋಡಬಹುದು. ಜೊತೆಗೆ ವಿಡಿಯೋನ ಹೆಚ್ಚೆಚ್ಚು ಬೇರೆಯವ್ರಿಗೂ ಶೇರ್ ಮಾಡಿ. ಕಂಪ್ನಿನ ಬೈ ಸೆಲೆಕ್ಟ್ ಮಾಡ್ಲಿಕ್ಕಿಂತ ಮುಂಚೆ ಈ ಫ್ಯಾಕ್ಟರ್ಸ್ ನ ಕನ್ಸಿಡರ್ ಮಾಡಿ ಸೆಲೆಕ್ಟ್ ಮಾಡಿ ತಮ್ಮ ಒಂದು ಬೆಸ್ಟ್ ಪ್ರಾಡಕ್ಟ್ ಬೆಸ್ಟ್ ಕಂಪ್ನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿ ಅಂತ ಹೇಳ್ತಾ, ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ನಿಮಗೆ ಈ ಮೂರರಲ್ಲಿ ಯಾವ ಕಂಪ್ನಿ ಬೆಸ್ಟ್ ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತೀರಾ ಅಂತ ಅನ್ಕೊಳ್ತೀನಿ. ಮೋರ್ ಆಫ್ ವಿಡಿಯೋದ ಬಗ್ಗೆ ಅಭಿಪ್ರಾಯ ಏನಿದೆ ಆ ಅಭಿಪ್ರಾಯಗಳಿಗೆ ಮೋಸ್ಟ್ ವೆಲ್ಕಮ್, ಅದು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ತಾ, ಕೊನೆಯವರೆಗೂ ನೋಡಿದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ, ಜೈ ಹಿಂದ್, ಜೈ ಇನ್ಶೂರೆನ್ಸ್.